ಎಲ್ರಿಗೂ ನಮಸ್ತೆ. ಟಾರ್ಗೆಟ್ 360 ಕೋರ್ಸಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ತರಗತಿ ಈಗಾಗಲೇ ಜನಸಂಖ್ಯೆಗೆ ಸಂಬಂಧಪಟ್ಟಾಗೆ, ಡೆಮೋಗ್ರಫಿಕ್ ಸಂಬಂಧಪಟ್ಟಾಗೆ ಏನಾಯಿತು, ಜನಸಂಖ್ಯೆ ಹೆಚ್ಚಳ ಆಗೋದ್ರಿಂದ ಅಥವಾ ಕಡಿಮೆ ಆಗೋದ್ರಿಂದ ಸಮಸ್ಯೆಗಳ ಬಗ್ಗೆ ಈ ಹಿಂದಿನ ತರಗತಿಯಲ್ಲಿ ಚರ್ಚೆಯನ್ನು ಮಾಡಿದ್ವಿ. ಬಹಳ ಮುಖ್ಯವಾಗಿಬಿಟ್ಟು ಈ ಹಿಂದೆ ವಲಸೆ ಮೈಗ್ರೇಷನ್ ಏನಿದೆ, ಜನಸಂಖ್ಯೆ ಹೆಚ್ಚಳ ಆಗೋದ್ರಲ್ಲಿ ಬಹಳ ಹೆಚ್ಚು ಸಮಸ್ಯೆಗಳು ಕಂಡುಬರುವಂಥದ್ದು. ಅದರಲ್ಲಿ ಸೆಳೆಯಲ್ಪಡುವಂತಹ ವಲಸೆ ಅಥವಾ ತಳ್ಳಲ್ಪಡುವಂತಹ ವಲಸೆ, ಅವುಗಳನ್ನು ಕೂಡ ಚರ್ಚೆಯನ್ನು ಮಾಡಿದ್ವಿ. ನೆಕ್ಸ್ಟ್, ಜನಸಂಖ್ಯೆಯಿಂದ ಬಹುಮುಖ್ಯವಾದಂಥದ್ದು ನಿರುದ್ಯೋಗ ಅನ್ನೋದು ಒಂದು ಸಮಸ್ಯೆ ಕೂಡ ಹೌದು. ಅಂದರೆ ನಿರುದ್ಯೋಗ ಸಮಸ್ಯೆ ಹೌದು. ನಿರುದ್ಯೋಗ ಅಂದರೆ ಏನು, ಅಥವಾ ಘರ್ಷಣಾತ್ಮಕ ನಿರುದ್ಯೋಗ ಅಂದರೆ ಏನು, ಅಥವಾ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಥವಾ ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಘರ್ಷಣಾತ್ಮಕ ಆಗಿರ್ಬೋದು, ರಚನಾತ್ಮಕ ನಿರುದ್ಯೋಗ ಆಗಿರ್ಬೋದು, ತಾಂತ್ರಿಕ ನಿರುದ್ಯೋಗ ಆಗಿರ್ಬೋದು, ಹಾಗೆ ಈ ಮರೆಮಾಚಿದ ನಿರುದ್ಯೋಗ ಅಂತ ಏನೆಲ್ಲ ಕರಿತೀವಲ್ವ, ಅಥವಾ ಈ ಸೀಸನಲ್ ಅನ್ಎಂಪ್ಲಾಯ್ಮೆಂಟ್ ಅಂತೆಲ್ಲ ಕರಿತೀವಿ. ಇದಕ್ಕೆ ಸಂಬಂಧಿಸಿದಂತೆ ಯಾರು ಇದನ್ನು ಅಳೀತಾರೆ, ಯಾವ ಒಂದು ಕಮಿಟಿ ಇದನ್ನು ಅಳಿಬೇಕು, ಯಾವ ರೂಪದಲ್ಲಿ ಅಳಿಬೇಕು, ಯಾರಿಗೆ ಸಂಬಂಧಪಟ್ಟಾಗೆ, ಅಥವಾ ಡೆಕೋಕಾನ್ ಅಂತ ಯಾವುದನ್ನು ಕರಿತೀವಿ, ಉದ್ಯಮಕ್ಕೆ ಸಂಬಂಧಪಟ್ಟಾಗೆ, ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾನೆ. ಆ ದೃಷ್ಟಿಯಿಂದ ನಿರುದ್ಯೋಗ ಅನ್ನೋ ಒಂದು ಕಾನ್ಸೆಪ್ಟ್ ಬಹಳ ಇಂಪಾರ್ಟೆಂಟ್ ಇದೆ. ನಿರುದ್ಯೋಗಕ್ಕೆ ಸಂಬಂಧಪಟ್ಟಾಗೆ ಪ್ರತಿ ಬಾರಿ ನೀವು ಪ್ರಚಲಿತ ಘಟನೆಗಳನ್ನು ಓದೋದ್ರಲ್ಲೇ ಕೂಡ ತಿಳ್ಕೊಳ್ಬೋದು. ಇನ್ನು ವಿಶೇಷ ನಮ್ಮ ಈ DSRT 8, 9, 10ನೇ ತರಗತಿಗಳನ್ನು ನೀವು ಗಮನಿಸಿದರೆ ಅಲ್ಲೂ ಕೂಡ ನಿರುದ್ಯೋಗದ ಬಗ್ಗೆ ಅಲ್ಲಿ ಗಮನಿಸಬಹುದು. ವೆರಿ ಇಂಪಾರ್ಟೆಂಟ್. ಈ ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗ ಅಂದರೆ ಏನು ಅಂತ ಕೇಳಿದರೆ ಎಲ್ಲರೂ ಕೊಡುವಂಥ ಉತ್ತರ ಏನು ಅಂತ ಕೇಳಿದರೆ, ಯಾರಿಗೆ ಉದ್ಯೋಗ ಸಿಗೋದಿಲ್ವೋ ಅವರನ್ನು ನಿರುದ್ಯೋಗಿಗಳು ಅಂತ ಕರಿತೀವಿ. ಬಟ್ NSSOನ ಪ್ರಕಾರ ನಿರುದ್ಯೋಗಿ ಅನ್ನೋದನ್ನು ಯಾರು, ಹೇಗೆ ಅನ್ನೋದನ್ನು ಇಲ್ಲಿ ಗೊತ್ತಿರಲಿ. NSSO ಅಂದರೆ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್ ಅಂತ ಕರಿತೀವಿ. ಅವರು ಈ ನಿರುದ್ಯೋಗದ ಬಗ್ಗೆ ಏನು ಮಾಡ್ತಾರೆ, ಅಳೆಯುವಂತಹದ್ದಿದೆ, ಪ್ರಕಟಣೆಯನ್ನು ಮಾಡ್ತಾರೆ. ನಿರುದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ನಿರುದ್ಯೋಗ ಅಂದರೆ ಏನು ಅನ್ನೋ ಸ್ಟೇಟ್ಮೆಂಟನ್ನು ನೋಡೋದಾದರೆ ಗೊತ್ತಿರಲಿ. ನಿರುದ್ಯೋಗ ಅಂದರೆ ದುಡಿಯಲು ದುಡಿಯೋದಕ್ಕೆ ಸಮರ್ಥನಾಗಿರಬೇಕು, ದೃಢಕಾಯ ಹೊಂದಿರುವ ಮತ್ತು ಇಚ್ಛಾಶಕ್ತಿಯ ವ್ಯಕ್ತಿಗೆ, ಅವನಿಗೆ ಏನು ಮಾಡಬೇಕು, ಕೆಲಸ ಮಾಡೋದಕ್ಕೆ ಏನಾಗಿರಬೇಕು, ದೃಢಕಾಯ ಹೊಂದಿರಬೇಕು, ಒಂದು ನಿರ್ಧಾರವನ್ನು ಮಾಡಬೇಕು, ಕೆಲಸವನ್ನು ಮಾಡುವಂತಹ ಮನಸ್ಸಿರಬೇಕು. ಅಂತಹ ಇಚ್ಛಾಶಕ್ತಿ ಇರುವಂತಹ ವ್ಯಕ್ತಿಗೆ ಉದ್ಯೋಗ ಸಿಗದಿರುವಂತಹ ಸಮಸ್ಯೆಯನ್ನು ನಿರುದ್ಯೋಗ ಅಂತ ಕರಿತೀವಿ. ನಿರುದ್ಯೋಗ ಅಂದರೆ ಕೆಲಸ ಸಿಗಲಿಲ್ಲ ಅನ್ನೋದನ್ನು ನಿರುದ್ಯೋಗ ಅನ್ನೋದಕ್ಕಿಂತ ಆ ವ್ಯಕ್ತಿ ಕೆಲಸವನ್ನು ಮಾಡೋದಕ್ಕೆ ಮನಸ್ಸಿರಬೇಕು, ಆ ಕೆಲಸವನ್ನು ಮಾಡುವಂತಹ ಯೋಗ್ಯವಾಗಿರಬೇಕು. ಅಂತಹ ವ್ಯಕ್ತಿಗೆ ಕೆಲಸ ಸಿಗದಿದ್ದರೆ ಅವನನ್ನು ನಿರುದ್ಯೋಗ ಅಂತ ಕರಿತೀವಿ ಅಥವಾ ನಿರುದ್ಯೋಗಿ ಅಂತ ಕರಿತೀವಿ. ನಮ್ಮಲ್ಲಿ ಭಾರತದಲ್ಲಿ ನಿರುದ್ಯೋಗದ ಅಳತೆಯನ್ನು ಫಾರ್ ದ ಫಸ್ಟ್ ಟೈಮ್ 1972-73ರಲ್ಲಿ ಭಾಗವತಿ ಸಮಿತಿಯ ಶಿಫಾರಸಿನ ಮೇರೆಗೆ ಏನು ಮಾಡುತ್ತೆ, NSSO, ವೆರಿ ಇಂಪಾರ್ಟೆಂಟ್, ಕೇಳ್ತಾರೆ ಎಕ್ಸಾಮ್ನಲ್ಲಿ. NSSO ಅಂದರೆ ಏನು ಅಂತ ಕೇಳ್ತಾರೆ, ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್ ಅಂತ ಕರಿತೀವಿ NSSO, ಮತ್ತು CSO ಅಂತ ಕರಿತೀವಿ, ಸೆಂಟ್ರಲ್ ಸ್ಟ್ಯಾಟಿಸ್ಟಿಕ್ ಆಫೀಸ್ ಅಂತ ಕರಿತೀವಿ. ಇದೆರಡನ್ನು ಮರ್ಜ್ ಮಾಡಿಬಿಟ್ಟು ನ್ಯಾಷನಲ್ ಸ್ಯಾಂಪಲ್ ಆಫೀಸ್ ಅಂತ, ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಸಂಬಂಧಪಟ್ಟಾಗೆ ಈಗಾಗಲೇ 2019ರಲ್ಲಿ ಇದೆರಡನ್ನು ಮರ್ಜನ್ನು ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್. ಪ್ರೆಸೆಂಟ್ ಇರುವಂತಹದ್ದೇನಿದೆ ಅಥವಾ ಈಗ ಪ್ರೆಸೆಂಟ್ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್, ಇವುಗಳನ್ನು NSO ಅನ್ನೋದನ್ನು ಮಾಡಿದ್ದಾರೆ. ಇವತ್ತಿನ ದಿನ ಈ ಅನ್ಎಂಪ್ಲಾಯ್ಮೆಂಟನ್ನು, ನಿರುದ್ಯೋಗವನ್ನು ಅಳೆಯೋದಕ್ಕೆ ಸಂಬಂಧಪಟ್ಟಾಗೆ 1972-73ರ ಒಂದು ಕಮಿಟಿ ರಚನೆ ಆಗುತ್ತೆ, ಭಾಗವತಿ ಕಮಿಟಿ ಅಂತ ಕರಿತೀವಿ. ಈಗಾಗಲೇ ನಿಮಗೆ ಬಹಳಷ್ಟು ಕಮಿಟಿಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದೀವಿ. ಈಗ ಬಾಬಾ ಕಲ್ಯಾಣಿ ಕಮಿಟಿ, SEZ ಸ್ಪೆಷಲ್ ಎಕನಾಮಿಕ್ ಝೋನ್ ಸಂಬಂಧಪಟ್ಟಾಗಿರ್ಬೋದು, SS ತಾರಾಪುರ ಕಮಿಟಿ ಕ್ಯಾಪಿಟಲ್ ಅಕೌಂಟ್ ಕನ್ವರ್ಟಬಿಲಿಟಿಗೆ ಸಂಬಂಧಪಡುತ್ತೆ. ಹಾಗೆ ವಿಜಯ್ ಕೇಳಲ್ಕರ್ ಕಮಿಟಿ, ಯಾವುದು ಇದಕ್ಕೆ ಸಂಬಂಧಪಟ್ಟಾಗೆ ಪರೋಕ್ಷ ತೆರಿಗೆಗಳಿಗೆ. ಹಾಗೆ ಅಸೀಮ್ ದಾಸ್ ಗುಪ್ತಾ ಕಮಿಟಿ GSTಗೆ ಸಂಬಂಧಪಡುತ್ತೆ. ಈ ರೀತಿ ಬಹಳಷ್ಟು ಕಮಿಟಿಗಳ ಬಗ್ಗೆ ನಾವು ಈಗಾಗಲೇ ಚರ್ಚೆಯನ್ನು ಮಾಡಿದ್ದೀವಿ. ಅದರಲ್ಲೂ ಬಹುಮುಖ್ಯವಾಗಿ ಇವತ್ತಿನ ಭಗವತಿ ಸಮಿತಿ ಏನಿದೆ, ಅವರ ಶಿಫಾರಸಿನ ಮೇರೆಗೆ NSSO ಏನು ಮಾಡುತ್ತೆ, ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್ ಏನಿದೆ, ಅವರು ನಿರುದ್ಯೋಗವನ್ನು ಅಳತೆ ಮಾಡೋದನ್ನು ಇಲ್ಲಿ ಗಮನಿಸ್ಬೋದು, ನಿರುದ್ಯೋಗವನ್ನು ಅಳೆಯುವಂತಹದ್ದನ್ನು ಇಲ್ಲಿ ಗಮನಿಸ್ಬೋದು. ಇದಕ್ಕೆ ಸಂಬಂಧಪಟ್ಟಾಗೆ, ನಿರುದ್ಯೋಗಕ್ಕೆ ಸಂಬಂಧಪಟ್ಟಾಗೆ ನಾವು ಕೊಡುವಂಥ ಸ್ಟೇಟ್ಮೆಂಟ್ ಏನು ಅಂತ ಕೇಳಿದರೆ, ಒಬ್ಬ ವ್ಯಕ್ತಿಗೆ ಮನಸ್ಸಿರಬೇಕು, ಇಚ್ಛಾಶಕ್ತಿ ಇರಬೇಕು, ಕೆಲಸವನ್ನು ಮಾಡುವಂತಹ ಯೋಗ್ಯವಾಗಿರಬೇಕು. ಅಂತಹ ವ್ಯಕ್ತಿಗೆ ಕೆಲಸ ಸಿಗದಿದ್ದರೆ ಅವನನ್ನು ನಿರುದ್ಯೋಗಿ ಅಂತ ಕರಿತೀವಿ. ಬಟ್ NSSO ಈ ರೀತಿ ವ್ಯಾಖ್ಯಾನವನ್ನು ಮಾಡುತ್ತೆ. NSSO ಏನು ಹೇಳುತ್ತೆ ಇಲ್ಲಿ ಗೊತ್ತಿರಲಿ. NSSOನ ಪ್ರಕಾರ ನಿರುದ್ಯೋಗವನ್ನು ಈ ರೀತಿ ವ್ಯಾಖ್ಯಾನವನ್ನು ಮಾಡುತ್ತೆ. ಏನು ಹೇಳುತ್ತೆ ನಿರುದ್ಯೋಗ ಅಂದರೆ, ನಿರುದ್ಯೋಗವೆಂಬುದು ಕೆಲಸದ ಕೊರತೆಯಿಂದ ಕೆಲಸ
ಮಾಡದಿರುವ ಆದರೆ ಉದ್ಯೋಗ ವಿನಿಮಯ ಕಚೇರಿಗಳ ಮಧ್ಯವರ್ತಿಗಳು ಸ್ನೇಹಿತರು ಬಂಧುಗಳ ಮೂಲಕ ಕೆಲಸ ಹುಡುಕುವ ಅಥವಾ ನಿರೀಕ್ಷಿತ ಮಾಲೀಕರಲ್ಲಿ ಅರ್ಜಿ ಸಲ್ಲಿಸುವ ಅಥವಾ ಪ್ರಸಕ್ತ ಕೂಲಿಯಲ್ಲಿ ಮತ್ತು ಸನ್ನಿವೇಶದಲ್ಲಿ ಕೆಲಸ ಮಾಡಲು ಇಚ್ಛಿಸುವ ಅಥವಾ ಕೆಲಸ ಲಭ್ಯವಿದೆಯೇ ಎಂದು ಹುಡುಕುವ ಸನ್ನಿವೇಶವೇ ನಿರುದ್ಯೋಗವಾಗಿದೆ. ನೋಡಿ, ನಮ್ಮ DSRT ಬುಕ್ನಲ್ಲಿ ಕ್ಲಿಯರ್ ಕಟ್ ಆಗಿಬಿಟ್ಟು ಕೊಟ್ಟಿದ್ದಾರೆ. NSSO ಕೊಡುವಂಥ ಸ್ಟೇಟ್ಮೆಂಟನ್ನು ಈಗಾಗಲೇ ನಮ್ಮ DSRTನಲ್ಲಿ ಕೊಟ್ಟಿದ್ದಾರೆ. ಏನು ಹೇಳ್ತಾರೆ? ನಿರುದ್ಯೋಗವೆಂಬುದು ಕೆಲಸದ ಕೊರತೆಯಿಂದ ಕೆಲಸ ಮಾಡದಿರುವ ಆದರೆ ಉದ್ಯೋಗ ವಿನಿಮಯ, ಗೊತ್ತಿರಲಿ, ಉದ್ಯೋಗ ವಿನಿಮಯ ಕಚೇರಿಗಳು, ಮಧ್ಯವರ್ತಿಗಳು, ಸ್ನೇಹಿತರು, ಬಂಧುಗಳ ಮೂಲಕ ಏನು ಮಾಡ್ತೀವಿ, ಕೆಲಸವನ್ನು ಹುಡುಕುವ ಅಥವಾ ನಿರೀಕ್ಷಿತ ಮಾಲೀಕರಲ್ಲಿ ಅರ್ಜಿ ಸಲ್ಲಿಸುವ. ಏನು ಮಾಡ್ತೀವಿ? ಉದ್ಯೋಗ ಹುಡುಕೋದಕ್ಕೋಸ್ಕರ ಕಚೇರಿಗಳಾಗಿರ್ಬೋದು, ಮಧ್ಯವರ್ತಿ ಏಜೆಂಟ್ಗಳಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಅಥವಾ ಬಂಧುಗಳ ಮೂಲಕ, ಕುಟುಂಬದ ಸದಸ್ಯರ ಮೂಲಕ ಕೆಲಸವನ್ನು ಹುಡುಕಿಸ್ತೀವಿ. ಯಾವುದಾದ್ರೂ ಇದೆಯಾ ಅಂತ ಕೇಳಿಬಿಟ್ಟು. ಅಥವಾ ನಿರೀಕ್ಷಿತ ಮಾಲೀಕರಲ್ಲಿ, ಯಾರ ನಿರೀಕ್ಷೆ ಇರುವಂತಹ ಮಾಲೀಕರು ಯಾರು ಇರ್ತಾರೆ ಅವರಲ್ಲಿ ಹೋಗ್ಬಿಟ್ಟು ಅರ್ಜಿಯನ್ನು ಸಲ್ಲಿಸ್ತೀವಿ. ಅಥವಾ ಪ್ರಸಕ್ತ ಕೂಲಿಯಲ್ಲಿ, ಇವತ್ತು ಸಿಗ್ತಿರುವಂಥ ಕೂಲಿಯಲ್ಲಿ ಮತ್ತು ಸನ್ನಿವೇಶದಲ್ಲಿ ಕೆಲಸ ಮಾಡಲು ಇಚ್ಛಿಸುವ ಮತ್ತು ಅಥವಾ ಕೆಲಸ ಲಭ್ಯವಿದೆಯೇ ಎಂದು ಹುಡುಕುವ ಸನ್ನಿವೇಶವನ್ನು ನಿರುದ್ಯೋಗ ಅಂತ ಕರಿತೀವಿ. ಅಂದರೆ ಟೋಟಲ್ ಆಗಿ ಹೇಳುವಂಥದ್ದಾದರೆ ಕುಟುಂಬ, ಹಾಗೆ ಸ್ನೇಹಿತರಾಗಿರ್ಬೋದು, ಅಥವಾ ನಿರೀಕ್ಷಿತ ಮಾಲೀಕರಾಗಿರ್ಬೋದು, ಇವರೆಲ್ಲರಲ್ಲೂ ಕೂಡ ನಾವೇನು ಕೆಲಸ ಲಭ್ಯ ಇದೆಯಾ ಅಂತ ಹೇಳ್ಬಿಟ್ಟು ಏನು ಮಾಡ್ತೀವಿ, ಹುಡುಕುವಂತಹ ಒಂದು ಸನ್ನಿವೇಶವನ್ನು ನಿರುದ್ಯೋಗ ಅಂತ ಹೇಳ್ಬಿಟ್ಟು NSSO ಏನು ಮಾಡುತ್ತೆ, ಗುರುತಿಸುತ್ತೆ. ವೆರಿ ಇಂಪಾರ್ಟೆಂಟ್, ಗೊತ್ತಿರಲಿ. 15ರಿಂದ 30 ವರ್ಷಗಳ ವಯೋಮಾನದ ಗುಂಪಿನ ಜನರಲ್ಲಿರುವಂತಹ ನಿರುದ್ಯೋಗವನ್ನು ಯುವ ನಿರುದ್ಯೋಗ ಅಂತ ಕರಿತೀವಿ. ಗೊತ್ತಿರಲಿ, ಯಾವುದನ್ನು ಯುವ ನಿರುದ್ಯೋಗ ಅಂತ ಕರಿತೀವಿ ಅಂತ ಕೇಳ್ತಾನೆ ಎಕ್ಸಾಮ್ನಲ್ಲಿ. ವೆರಿ ಇಂಪಾರ್ಟೆಂಟ್, ಯುವ ನಿರುದ್ಯೋಗ ಅಂತ ಯಾವುದನ್ನು ಗುರುತಿಸ್ತೀವಿ ಅಂತ ಕೇಳಿದ್ರೆ 15ರಿಂದ 30 ವರ್ಷಗಳ ವಯೋಮಾನದ ಗುಂಪಿನ ಜನರಲ್ಲಿರುವ ನಿರುದ್ಯೋಗವನ್ನು, 15ರಿಂದ 30 ವರ್ಷ ಒಳಗಿನವರು ಕೆಲಸವನ್ನು ಪಡ್ಕೊಳ್ಳಿಲ್ಲ ಅಂದರೆ, ಸಿಗಲಿಲ್ಲ ಅಂದರೆ ಅಂತಹ ವ್ಯಕ್ತಿಗಳನ್ನು ಎಂತಹ ನಿರುದ್ಯೋಗ ಅಂತ ಕರಿತೀವಿ ಅಂದರೆ ಯುವ ನಿರುದ್ಯೋಗ ಅಂತ ಕರಿತೀವಿ. ಇದು ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ, ರೂರಲ್ ಆಗಿರ್ಬೋದು, ಅರ್ಬನಲ್ ಆಗಿರ್ಬೋದು, ನಗರ ಪ್ರದೇಶಗಳಲ್ಲಿ ಹೆಚ್ಚಾಗಿ ಬಿಳಿ ಶ್ವೇತ ವಸ್ತ್ರ ಉದ್ಯೋಗ ಅಥವಾ ವೈಟ್ ಕಾಲರ್ ಅಂತ ಕೂಡ ಕರೀತಾರೆ. ವಿಶೇಷವಾಗಿಬಿಟ್ಟು ವೈಟ್ ಕಾಲರ್ ಅಂತ ಕರಿತೀವಿ. ವೈಟ್ ಕಾಲರ್ ಅಂದರೆ ದೈಹಿಕ ಶ್ರಮವಿಲ್ಲದೆ ಇರುವಂತಹ ಉದ್ಯೋಗ ಅಂತ ಕರಿತೀವಿ. ಈ ಯುವ ಉದ್ಯೋಗ ನಿರುದ್ಯೋಗ ಹೇಗೆ ಬರುತ್ತೆ ಅಂತ ಕೇಳಿದ್ರೆ 15ರಿಂದ 30 ವರ್ಷದವ್ರು ಕಂಡು ಬರ್ತಾರೆ. ಇದು ಗ್ರಾಮೀಣ ಪ್ರದೇಶದಲ್ಲೂ ಕಂಡು ಬರುತ್ತೆ ಮತ್ತು ನಗರ ಪ್ರದೇಶದಲ್ಲಿ ಹೆಚ್ಚಾಗಿ ಕಂಡು ಬರುವಂಥದ್ದು ಯಾವ ವಿಶೇಷ ಅಂತ ಕೇಳಿದ್ರೆ ಇದು ವೈಟ್ ಕಾಲರ್ ಅಂತ ಕರಿತೀವಿ. ಗೊತ್ತಿರಲಿ, ವೈಟ್ ಕಾಲರ್. ಈ ವೈಟ್ ಕಾಲರ್, ಪಿಂಕ್ ಕಾಲರ್ ಅಂತೆಲ್ಲ ಕರಿತೀವಲ್ವ, ರೆಡ್ ಕಾಲರ್ ಅಂತ. ಈ ಪ್ರಾಥಮಿಕ ವಲಯದಲ್ಲಿ ಕೃಷಿಯಲ್ಲಿ ತೊಡಗಿರುವಂಥವ್ರನ್ನ ರೆಡ್ ಕಾಲರ್ ಅಂತ ಕರೆದ್ರೆ, ಇಂಡಸ್ಟ್ರಿ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡುವವರನ್ನು ಬ್ಲೂ ಕಾಲರ್ ಅಂತ ಕರಿತೀವಿ. ಹಾಗೆ ಸರ್ವಿಸ್ ಸೆಕ್ಟರ್ ಅಥವಾ ಈ ದೈಹಿಕ ಶ್ರಮ ಇಲ್ಲದೇ ಇರುವಂತಹ ಉದ್ಯೋಗವನ್ನು ವೈಟ್ ಕಾಲರ್ ಅಂತ ಗುರುತಿಸ್ತೀವಿ. ಆ ಕಾರಣದಿಂದ ಗೊತ್ತಿರಲಿ, ಯುವ ನಿರುದ್ಯೋಗವನ್ನು ವೈಟ್ ಕಾಲರ್ ಅಂತ ಕರಿತೀವಿ. 15ರಿಂದ 30 ವರ್ಷದ ಒಳಗಿನವರು ಇಲ್ಲಿ ನಿರುದ್ಯೋಗಿಗಳಾಗಿ ಕಂಡು ಬರ್ತಾರೆ. ನೆಕ್ಸ್ಟು ಇಲ್ಲಿ ಗಮನಿಸೋದಾದರೆ ಪ್ರಾಥಮಿಕ ವಲಯದಲ್ಲಿ ಅಂದರೆ ಪ್ರಾಥಮಿಕ ವಲಯ, ದ್ವಿತೀಯ ವಲಯ, ತೃತೀಯ ವಲಯ ಅಂತ ಹೇಳ್ಬಿಟ್ಟು ಈಗಾಗಲೇ ಚರ್ಚೆನ ಮಾಡಿದ್ದೀವಿ. ಈ ಪ್ರಾಥಮಿಕ ವಲಯದಲ್ಲಿ ಅಂದರೆ ಅಗ್ರಿಕಲ್ಚರ್ ಸೆಕ್ಟರ್ನಲ್ಲಿ ಪುರುಷ ಮತ್ತು ಮಹಿಳಾ ಶ್ರಮಿಕರ ಸಾಂದ್ರೀಕರಣವಿದ್ದರು. ನೋಡಿ, ಪ್ರಾಥಮಿಕ ವಲಯದಲ್ಲಿ ಏನಿದೆ, ಕೃಷಿ ವಲಯದಲ್ಲಿ ಪುರುಷರು ತೊಡಗಿರ್ತಾರೆ ಕೆಲಸದಲ್ಲಿ, ಮಹಿಳೆಯರು ಕೂಡ ಕೆಲಸದಲ್ಲಿ ಇರ್ತಾರೆ. ಆದರೆ ಇಲ್ಲಿ ಗೊತ್ತಿರಲಿ, ನಮ್ಮ DSRT ಪಾಯಿಂಟನ್ನು ಗಮನಿಸೋದಾದರೆ ಈ ಶ್ರಮಿಕರ ಸಾಂದ್ರೀಕರಣವಿದ್ದರೂ ಇಲ್ಲಿ ಮಹಿಳಾ ಕೆಲಸಗಾರರ ಸಾಂದ್ರೀಕರಣ ಹೆಚ್ಚಾಗಿರುತ್ತೆ. ನೋಡಿ, ಪ್ರಾಥಮಿಕ ವಲಯದಲ್ಲಿ ಪುರುಷರು ಕೆಲಸವನ್ನು ಮಾಡ್ತಾರೆ, ಅಗ್ರಿಕಲ್ಚರ್ ಕೃಷಿಗೆ ಸಂಬಂಧಪಟ್ಟ ಹಾಗೆ, ಮಹಿಳೆಯರು ಕೆಲಸವನ್ನು ಮಾಡ್ತಾರೆ. ಇಬ್ಬರು ಏನಾಗಿರುವಂಥದ್ದು ಕೆಲಸದಲ್ಲಿ ತೊಡಗಿರ್ತಾರೆ. ಆದರೆ ಇಲ್ಲಿ ಮಹಿಳಾ ಕೆಲಸಗಾರರ ಸಾಂದ್ರೀಕರಣ ಏನಾಗಿರುತ್ತೆ, ಹೆಚ್ಚಳವಾಗಿರುತ್ತೆ ಅಂತ ಹೇಳ್ಬಿಟ್ಟು ಈಗಾಗಲೇ ನಮ್ಮ DSRT ಬುಕ್ಕನ್ನು ತಿಳಿಸುತ್ತೆ. ಪ್ರಾಥಮಿಕ ವಲಯದಲ್ಲಿ ಈ ಅಗ್ರಿಕಲ್ಚರ್ ಸೆಕ್ಟರ್ನಲ್ಲಿ 63% 63% ಮಹಿಳಾ ಶ್ರಮ ಬಲವು ಉದ್ಯೋಗದಲ್ಲಿದ್ದರೆ ಅದರ ಅರ್ಧಕ್ಕಿಂತ ಕಡಿಮೆ ಪುರುಷರ ಶ್ರಮಿಕರು ಇದೇ ವಲಯದಲ್ಲಿದ್ದಾರೆ.
ಅಂದರೆ 63% ಜನ, ಉದಾಹರಣೆಗೆ 100 ಜನ ಕೆಲಸದಲ್ಲಿ ಭಾಗವಹಿಸಿದರೆ ಅದರಲ್ಲಿ 63 ಜನ ಮಹಿಳೆಯರು ಪ್ರಾಥಮಿಕ ವಲಯದಲ್ಲಿ ಕಂಡು ಬರ್ತಾರೆ. ಅಂದರೆ 50%ಗಿಂತ ಜಾಸ್ತಿ ಕಂಡು ಬರ್ತಾರೆ. ಅದೇ ಈ ಪ್ರಾಥಮಿಕ ವಲಯದಲ್ಲಿ ಅದರ ಅರ್ಧಕ್ಕಿಂತ ಕಡಿಮೆ ಪುರುಷರು ಶ್ರಮಿಕರು ಈ ಪ್ರಾಥಮಿಕ ವಲಯದಲ್ಲಿ ಕಂಡು ಬರ್ತಾರೆ. ನೀವು ಗಮನಿಸಿರ್ತೀರ, ಗ್ರಾಮೀಣ ಭಾಗದಲ್ಲಿ ಅಗ್ರಿಕಲ್ಚರ್ ಸಂಬಂಧಪಟ್ಟಾಗೆ ಮಹಿಳೆಯರು ಜಾಸ್ತಿ ಜನ ತೊಡಗಿರೋದನ್ನು ಗಮನಿಸಬಹುದು. ಅರ್ಥವ್ಯವಸ್ಥೆಯಲ್ಲಿ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸದೆ, ಇಡೀ ಅರ್ಥವ್ಯವಸ್ಥೆಯಲ್ಲಿ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸದೆ ಹೆಚ್ಚು ಸರಕು ಮತ್ತು ಸೇವೆಗಳನ್ನು ಸಮರ್ಥವಾಗಿರುವ ವಿದ್ಯಮಾನವನ್ನು ಉದ್ಯೋಗರಹಿತ ಏನಂತ ಕರಿತೀವಿ, ಇಲ್ಲಿ ಗೊತ್ತಿರಲಿ, ಇದನ್ನು ಉದ್ಯೋಗರಹಿತ ಬೆಳವಣಿಗೆ ಅಂತ ಕರೀತಾರೆ. ಎಕ್ಸಾಮಲ್ಲಿ ಕೇಳ್ತಾರೆ, ಕೆಳಗಿನ ಯಾವುದನ್ನು ಉದ್ಯೋಗರಹಿತ ಬೆಳವಣಿಗೆ ಅಂತ ಕರಿತೀವಿ ಅಂತ ಕೇಳಿದ್ರೆ, ಇಡೀ ಅರ್ಥವ್ಯವಸ್ಥೆಯಲ್ಲಿ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸದೆ, ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡಬೇಕು, ಸರ್ಕಾರದ ಆದ್ಯತೆ ಆಗಿರುತ್ತೆ. ಹೆಚ್ಚು ಉದ್ಯೋಗಾವಕಾಶಗಳನ್ನು ಸೃಷ್ಟಿಸದೆ ಹೆಚ್ಚು ಸರಕು ಮತ್ತು ಸೇವೆಗಳನ್ನು ಸಮರ್ಥವಾಗಿರುವಂತಹ ಇಂತಹ ವಿದ್ಯಮಾನವನ್ನು ಉದ್ಯೋಗರಹಿತ ಬೆಳವಣಿಗೆ ಅಂತ ಕರಿತೀವಿ. ಇದನ್ನು ಉದ್ಯೋಗರಹಿತ ಬೆಳವಣಿಗೆ ಅಂತ ಕರೀತಾರೆ. ಎಕ್ಸಾಮ್ನ ದೃಷ್ಟಿಯಲ್ಲಿ ಇದು ನಮಗೆ ಗೊತ್ತಿರಬೇಕು. ಈ ಕೆಳಗಿನ ಯಾವುದನ್ನು ಉದ್ಯೋಗರಹಿತ ಬೆಳವಣಿಗೆ ಅಂತ ಕರೀತಾರೆ ಅದು ಕೂಡ ಗೊತ್ತಿರಲಿ. ನೆಕ್ಸ್ಟು ಇಲ್ಲಿ ಗಮನಿಸಬೇಕಾದದ್ದು NSSO ಅಂತ ಹೇಳಿದ್ವಿ, ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್ ಅಂತ ಕರಿತೀವಿ. ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್ ಪ್ರೆಸೆಂಟ್ NSO ಆಗಿದೆ, ಗೊತ್ತಿರಲಿ, ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ ಆಫೀಸ್ ಅಂತ ಕರಿತೀವಿ. ಈ ಅಂಕಿಅಂಶಗಳ NSSO ಏನು ಮಾಡುತ್ತೆ, ಕೆಲವೊಂದು ಅಂಕಿಅಂಶಗಳ ಕಾರ್ಯಕ್ರಮದ ಜೊತೆಗೆ ಸೇರಿಬಿಟ್ಟು ನಮ್ಮಲ್ಲಿ ಭಾರತದಲ್ಲಿನ ನಿರುದ್ಯೋಗವನ್ನು ಈ ಕೆಳಗಿನ ವಿಧಾನದ ಮೂಲಕ ಅಳಿತೆ. ಅವರೇನು ಹೇಳ್ತಾರೆ, NSSO ನಿರುದ್ಯೋಗವನ್ನು ಅಳೆಯೋದಕ್ಕೆ ವೆರಿ ಇಂಪಾರ್ಟೆಂಟ್ ಆದಂತಹ ಕೆಲವೊಂದು ಮಾನದಂಡ ಕ್ರೈಟೀರಿಯಾಗಳನ್ನು ತಿಳಿಸುತ್ತೆ. ಅಲ್ಲಿ ಗಮನಿಸೋದಾದರೆ ಸಾಮಾನ್ಯ ಸ್ಥಿತಿಯ ನಿರುದ್ಯೋಗ ಅಂತ ಕರಿತೀವಿ, ಅಂದರೆ ಯೂಶುವಲ್ ಸ್ಟೇಟಸ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಸಾಮಾನ್ಯ ಸ್ಥಿತಿಯ ನಿರುದ್ಯೋಗ ನೋಡಿ, ಇಲ್ಲಿ ಯಾವ ಪ್ರಶ್ನೆಯನ್ನು ನಿರೀಕ್ಷಿಸಬಹುದು ಅಂತ ಕೇಳಿದರೆ ಮ್ಯಾಚ್ ದ ಫಾಲೋಯಿಂಗ್ನಲ್ಲಿ ಕೇಳ್ಬೋದು. ಕೆಲವೊಮ್ಮೆ ಎಕ್ಸಾಮ್ನಲ್ಲಿ ಕೇಳ್ತಾರೆ, ಸಾಮಾನ್ಯ ಸ್ಥಿತಿಯ ನಿರುದ್ಯೋಗ ಅಂದರೆ ಏನು, ಅಥವಾ ದೈನಂದಿನ ಸ್ಥಿತಿಯ ನಿರುದ್ಯೋಗ ಅಂದರೆ ಏನು, ವಾರದ ಸ್ಥಿತಿಯ ನಿರುದ್ಯೋಗ ಅಂದರೆ ಏನು. ಇಲ್ಲಿ ಭಾಳ ಜನ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ. ವಾರದ ಸ್ಥಿತಿಯ ನಿರುದ್ಯೋಗ ಅಂದರೆ ವಾರದಲ್ಲಿ ಒಂದು ದಿನ ಅಂತ ತಿಳ್ಕೊಳ್ತಾರೆ. ಅಥವಾ ಈ ಸಾಮಾನ್ಯ ಸ್ಥಿತಿಯ ನಿರುದ್ಯೋಗ ಅಂದರೆ ಏನು ಅಂತ ಕೇಳಿದ್ರೆ ಗೊತ್ತಿರಲಿ, ಇಲ್ಲಿ ಯೂಶುವಲ್ ಸ್ಟೇಟಸ್ ಅನ್ಎಂಪ್ಲಾಯ್ಮೆಂಟ್ ಅಂದರೆ ಒಬ್ಬ ಶ್ರಮಿಕ, ಅಂದರೆ ಒಬ್ಬ ಕೆಲಸಗಾರ, ಒಬ್ಬ ಶ್ರಮಿಕನು ಒಂದು ವರ್ಷದಲ್ಲಿ ಟೋಟಲ್ ಆಗಿಬಿಟ್ಟು ಒಂದು ವರ್ಷದಲ್ಲಿ ಕನಿಷ್ಠ 183 ದಿನಗಳಷ್ಟು VVAMP, ಒಂದು ವರ್ಷದಲ್ಲಿ 183 ದಿನಗಳಷ್ಟು ಉದ್ಯೋಗವನ್ನು ಪಡೆಯಲಾಗದಿದ್ದರೆ ಅವನನ್ನು ಸಾಮಾನ್ಯ ಸ್ಥಿತಿಯ ನಿರುದ್ಯೋಗಿ ಅಂತ ಕರಿತೀವಿ. ಯಾರನ್ನ ಸಾಮಾನ್ಯ ಸ್ಥಿತಿಯ ನಿರುದ್ಯೋಗಿ ಅಂತ ಕರಿತೀವಿ ಅಂತ ಕೇಳಿದ್ರೆ, ಒಬ್ಬ ಕೆಲಸಗಾರ ಶ್ರಮಿಕನು, ಅವನಿಗೆ ಏನಾಗಬೇಕು, 183 ದಿನ ಕೆಲಸ ಸಿಗಬೇಕು. 183 ದಿನ ಯಾವಾಗ ಅಂತ ಕೇಳಿದ್ರೆ ಒಂದು ವರ್ಷ ಅಂದರೆ 365 ದಿನಗಳಲ್ಲಿ ಅವನಿಗೆ, ಆ ವ್ಯಕ್ತಿಗೆ ಕನಿಷ್ಠವಾಗಿಬಿಟ್ಟು ಮಿನಿಮಮ್ 183 ದಿನಗಳಷ್ಟು ಕೆಲಸ ಸಿಕ್ಕಿದ್ರೆ ಅದರ ಅರ್ಥ ವರ್ಷದ ಅರ್ಧದಷ್ಟು 365 ದಿನದಲ್ಲಿ 183 ದಿನಗಳಷ್ಟು ಕೆಲಸವನ್ನು, ಉದ್ಯೋಗವನ್ನು ಪಡೆಯಲಾಗದಿದ್ದರೆ, ಒಂದು ವರ್ಷದಲ್ಲಿ ಅರ್ಧ ವರ್ಷ ಉದ್ಯೋಗ ಸಿಗದಿದ್ದರೆ ಅಥವಾ 183 ದಿನಗಳಷ್ಟು ಉದ್ಯೋಗ ಪಡೆಯಲಾಗದಿದ್ದರೆ ಅಂತಹ ವ್ಯಕ್ತಿಯನ್ನು ನಾವೇನಂತ ಕರಿತೀವಿ ಅಂದರೆ ಸಾಮಾನ್ಯ ಸ್ಥಿತಿಯ ನಿರುದ್ಯೋಗಿ ಅಂತ ಕರಿತೀವಿ ಅಂತ ಹೇಳ್ಬಿಟ್ಟು NSSO ಏನು ಮಾಡುತ್ತೆ ಈಗಾಗಲೇ ತಿಳಿಸಿದೆ. ಹಾಗೆ ವಾರದ ಸ್ಥಿತಿಯ ನಿರುದ್ಯೋಗ ಅಂತ ಕರಿತೀವಿ, ವೀಕ್ಲಿ ಸ್ಟೇಟಸ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ವಾರದ ಸ್ಥಿತಿಯ ನಿರುದ್ಯೋಗ ಅಂದರೆ ಏನು ಅಂತ ಕೇಳಿದ್ರೆ, ವಾರದಲ್ಲಿ ಒಂದು ದಿನ ಅಲ್ಲ, ಗೊತ್ತಿರಲಿ, ವಾರದಲ್ಲಿ ಯಾವೊಂದು ದಿನವೂ ಕನಿಷ್ಠ 1 ಗಂಟೆಯಾದರೂ, ಗೊತ್ತಿರಬೇಕು, ವೆರಿ ಇಂಪಾರ್ಟೆಂಟ್, ವಾರದಲ್ಲಿ ಯಾವುದಾದ್ರೂ ಒಂದು ದಿನದಲ್ಲಿ 1 ಗಂಟೆಯಾದರೂ ಉದ್ಯೋಗ ಪಡೆಯಲಾಗದಿರುವಂತಹ ಸ್ಥಿತಿ ಅಂತ ಕರಿತೀವಿ. ವಾರದ ಸ್ಥಿತಿಯ ನಿರುದ್ಯೋಗ ಅಂದರೆ ವಾರದಲ್ಲಿ ಯಾವುದಾದ್ರೂ ಒಂದು ದಿನದಲ್ಲಿ ಮಿನಿಮಮ್ ಆಗಿಬಿಟ್ಟು ಕನಿಷ್ಠ 1 ಗಂಟೆಯಾದರೂ ಉದ್ಯೋಗವನ್ನು ಪಡಿಬೇಕು. ಪಡೆಯಲಾಗದಿದ್ದರೆ ಅವನನ್ನು ವಾರದ ಸ್ಥಿತಿಯ ನಿರುದ್ಯೋಗ ಅಂತ ಕರಿತೀವಿ. ವಾರದ ಸ್ಥಿತಿಯ ನಿರುದ್ಯೋಗ ಅಂತ ಹೇಳ್ಬಿಟ್ಟು ಇಲ್ಲಿ ಗುರುತಿಸ್ತೀವಿ. ಹಾಗೆ ದೈನಂದಿನ ಸ್ಥಿತಿಯ ನಿರುದ್ಯೋಗ ಅಂತ ಕರಿತೀವಿ. ದೈನಂದಿನ ಸ್ಥಿತಿಯ ನಿರುದ್ಯೋಗ ಅಂದರೆ ಏನು ಅಂತ ಕೇಳ್ತಾರೆ.
ಅಂದರೆ ಇಲ್ಲಿ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಾಗೆ ಡೈಲಿ ಸ್ಟೇಟಸ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಸಾಮಾನ್ಯ ಸ್ಥಿತಿಯ ನಿರುದ್ಯೋಗ ಅನ್ನೋದು ಗೊತ್ತಾಯಿತು, ವರ್ಷದಲ್ಲಿ 183 ದಿನ ಮಿನಿಮಮ್ ಆಗಿಬಿಟ್ಟು ಅವನಿಗೆ ಕೆಲಸ ಸಿಗಬೇಕು, ಸಿಗದಿದ್ದರೆ ಅವನನ್ನು ನಾವೇನಂತ ಕರಿತೀವಿ, ಸಾಮಾನ್ಯ ಸ್ಥಿತಿಯ ನಿರುದ್ಯೋಗಿ ಅಂತ ಕರಿತೀವಿ. ವಾರದ ಸ್ಥಿತಿಯ ನಿರುದ್ಯೋಗಿ ಅಂದರೆ ವಾರದಲ್ಲಿ ಯಾವುದಾದ್ರೂ ಒಂದು ದಿನ 1 ಗಂಟೆ 60 ನಿಮಿಷಗಳಷ್ಟು ಕೆಲಸ ಸಿಗಲಿಲ್ಲ ಅಂದರೆ ಆ ವ್ಯಕ್ತಿಯನ್ನು ವಾರದ ಸ್ಥಿತಿಯ ನಿರುದ್ಯೋಗಿ ಅಂತ ಕರಿತೀವಿ. ಹಾಗಾದರೆ ದೈನಂದಿನ ಸ್ಥಿತಿಯ ನಿರುದ್ಯೋಗ ಅಂದರೆ ಡೈಲಿ ಸ್ಟೇಟಸ್ ಅನ್ಎಂಪ್ಲಾಯ್ಮೆಂಟ್ ಅಂದರೆ ವ್ಯಕ್ತಿಯೊಬ್ಬನು ಒಂದು ದಿನದಲ್ಲಿ ಕನಿಷ್ಠ 1 ಗಂಟೆಯಷ್ಟಾದರೂ ಉದ್ಯೋಗವನ್ನು ಪಡ್ಕೊಳ್ಬೇಕು. ಅಂದರೆ 24 ಗಂಟೆಗಳಲ್ಲಿ 1 ಗಂಟೆಯಾದರೂ ಅವನು ಹುದ್ದೆಯನ್ನು ಪಡ್ಕೊಳ್ಬೇಕು, ಕೆಲಸವನ್ನು ಪಡ್ಕೊಳ್ಬೇಕು. ಆ ಕೆಲಸವನ್ನು ಪಡೆಯೋದಕ್ಕೆ ಸಾಧ್ಯವಾಗಲಿಲ್ಲ ಅಂತಹ ವ್ಯಕ್ತಿಯನ್ನು ದೈನಂದಿನ ಸ್ಥಿತಿಯ ನಿರುದ್ಯೋಗ ಅಂತೇಳ್ಬಿಟ್ಟು ನಾವು ಕನ್ಸಿಡರ್ ಮಾಡಬೇಕು. NSSO ಹೇಳೋ ಪ್ರಕಾರ ಒಬ್ಬ ವ್ಯಕ್ತಿಗೆ ದೈನಂದಿನ ಸ್ಥಿತಿಯ ನಿರುದ್ಯೋಗ ಯಾವಾಗ ಎದುರಾಗುತ್ತೆ ಅಂತ ಕೇಳಿದ್ರೆ 24 ಗಂಟೆಗಳಲ್ಲಿ 1 ಗಂಟೆನೂ ಅಥವಾ ಮಿನಿಮಮ್ ಕನಿಷ್ಠ 1 ಗಂಟೆ ಉದ್ಯೋಗವನ್ನು ಪಡೆಯಲು ಅಸಾಧ್ಯವಾಗಿದ್ದರೆ ಅಂತಹ ವ್ಯಕ್ತಿಯನ್ನು ದೈನಂದಿನ ಸ್ಥಿತಿಯ ನಿರುದ್ಯೋಗ ಅಂತ ಹೇಳ್ಬಿಟ್ಟು ಗುರುತಿಸ್ತೀವಿ. ಹಾಗಾದರೆ ಒಬ್ಬ ವ್ಯಕ್ತಿ ಇದ್ದಾನೆ, ಆ ವ್ಯಕ್ತಿಗೆ ಒಂದು ದಿನದಲ್ಲಿ 1 ಗಂಟೆ ಕೆಲಸ ಸಿಕ್ತು ಅಥವಾ ಅದಕ್ಕಿಂತ ಜಾಸ್ತಿ ಸಿಕ್ತು ಅಂತ ತಿಳ್ಕೊಳ್ಳೋಣ. 1 ಗಂಟೆ ಅಥವಾ 2 ಗಂಟೆ ಕೆಲಸ ಸಿಕ್ತು. ಹಾಗಾದರೆ ಅವನನ್ನು ಏನಂತ ಗುರುತಿಸಬೇಕು ಅಂತ ಕೇಳಿದ್ರೆ, ಒಬ್ಬ ವ್ಯಕ್ತಿಗೆ 1 ಗಂಟೆಗಿಂತ ಜಾಸ್ತಿ ಮೇಲ್ಪಟ್ಟು 4 ಗಂಟೆಯವರೆಗೆ ಅಂದರೆ 1 ರಿಂದ 4, 2, 3, 4 ಗಂಟೆ ಎಲ್ಲಾದರೂ ಆ ವ್ಯಕ್ತಿಗೆ ಕೆಲಸ ಸಿಕ್ಕಿದ್ರೆ ಆ ವ್ಯಕ್ತಿಯನ್ನು ಅರೆ ಉದ್ಯೋಗಿ ಅಥವಾ ಅರ್ಧ ದಿನದ ಉದ್ಯೋಗಿ ಅಂತ ಕನ್ಸಿಡರ್ ಮಾಡಬೇಕು. ಒಬ್ಬ ವ್ಯಕ್ತಿಗೆ ಒಂದು ದಿನದಲ್ಲಿ ಕನಿಷ್ಠ 1 ಗಂಟೆ ಆದರೂ ಕೆಲಸ ಸಿಗಬೇಕು, ಸಿಗದಿದ್ದರೆ ಅವನನ್ನು ದೈನಂದಿನ ಸ್ಥಿತಿಯ ನಿರುದ್ಯೋಗಿ ಅಂತ ಕರಿತೀವಿ. ಅವನಿಗೆ 1 ಗಂಟೆಗಿಂತ ಜಾಸ್ತಿ 4 ಗಂಟೆಗಳವರೆಗೆ ಆ ಉದ್ಯೋಗ ಎಲ್ಲಾದರೆ ಗಂಟೆಯಷ್ಟು ಕೆಲಸ ಸಿಕ್ಕಿದ್ರೆ ಆ ವ್ಯಕ್ತಿಗೆ ಅರೆ ಉದ್ಯೋಗಿ ಅಥವಾ ಅರ್ಧ ದಿನದ ಉದ್ಯೋಗಿ ಅಂತ ಗುರುತಿಸ್ತೀವಿ. ಹಾಗಾದರೆ ಆ ವ್ಯಕ್ತಿಗೆ 4 ಗಂಟೆಗಳಿಗಿಂತ ಜಾಸ್ತಿ ಉದ್ಯೋಗ ಸಿಕ್ತು, 5 ಗಂಟೆ ಕೆಲಸ ಮಾಡ್ದ, 6 ಗಂಟೆ ಕೆಲಸ ಮಾಡ್ದ, ಹಾಗಾದರೆ ಏನಂತ ಗುರುತಿಸ್ತೀವಿ ಅಂತ ಕೇಳಿದರೆ ಅವನು ಒಂದು ದಿನದಲ್ಲಿ 4 ಗಂಟೆಗಳಿಗಿಂತ ಹೆಚ್ಚು ಕೆಲಸವನ್ನು ಮಾಡಿದರೆ, 4 ಅವರ್ಸ್ಗಿಂತ ಜಾಸ್ತಿ ಕೆಲಸವನ್ನು ಮಾಡಿದರೆ, ಅವಧಿಯನ್ನು ಕೆಲಸವನ್ನು ಮಾಡಿದರೆ ಅವನನ್ನು ಒಂದು ದಿನದ ಉದ್ಯೋಗಿ ಅಂತ ಪರಿಗಣಿಸಲಾಗುತ್ತೆ. ಒಬ್ಬ ವ್ಯಕ್ತಿ ಮಿನಿಮಮ್ ಆಗಿಬಿಟ್ಟು ಒಂದು ದಿನದಲ್ಲಿ 4 ಗಂಟೆಗಳಿಗಿಂತ ಜಾಸ್ತಿ ಗಂಟೆಗಳ ಕಾಲ ಕೆಲಸವನ್ನು ಮಾಡಿದರೆ, ಮಿನಿಮಮ್ 4 ಗಂಟೆ ಮಾಡಬೇಕು, 4 ಗಂಟೆಗಳಿಗಿಂತ ಜಾಸ್ತಿ ಕೆಲಸವನ್ನು ಮಾಡಿದರೆ ಆ ವ್ಯಕ್ತಿಯನ್ನು ಒಂದು ದಿನದ ಉದ್ಯೋಗಿ ಅಂತೇಳ್ಬಿಟ್ಟು ಪರಿಗಣಿಸಲಾಗುತ್ತೆ. ಇದನ್ನು ಮಾನವ ದಿನದ ಉದ್ಯೋಗ ಅಂತ ಹೇಳ್ಬಿಟ್ಟು ಏನು ಮಾಡ್ತೀವಿ, ಇದನ್ನು ಕರಿತೀವಿ. ಇದನ್ನು ದಿನಗೂಲಿ ನಿರುದ್ಯೋಗವನ್ನು ಏನು ಇದರಲ್ಲಿ ಅಳೆಯೋದಕ್ಕೆ ಸಹಾಯವನ್ನು ಮಾಡುತ್ತೆ. ದಿನಗೂಲಿಗೆ ಸಂಬಂಧಪಟ್ಟಾಗೆ ಲೆಕ್ಕವನ್ನು ಹಾಕೋದಕ್ಕೆ NSSOಗೆ ಅಳತೆ ಮಾಡೋದಕ್ಕೆ ಈಸಿ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಸಾಮಾನ್ಯ ಸ್ಥಿತಿಯ ನಿರುದ್ಯೋಗ, ಹಾಗೆ ವಾರದ ಸ್ಥಿತಿಯ ನಿರುದ್ಯೋಗ, ದೈನಂದಿನ ಸ್ಥಿತಿಯ ನಿರುದ್ಯೋಗ. ದೈನಂದಿನ ಸ್ಥಿತಿಯ ನಿರುದ್ಯೋಗ ಅಂದರೆ ಬೇರೇನೂ ಅಲ್ಲ, ಮ್ಯಾಚ್ ದ ಫಾಲೋವಿಂಗ್ನಲ್ಲಿ ಕೇಳ್ತಾರೆ. ಒಬ್ಬ ವ್ಯಕ್ತಿಗೆ ಮಿನಿಮಮ್ 24 ಗಂಟೆಯಲ್ಲಿ ಮಿನಿಮಮ್ 1 ಗಂಟೆ ಕೆಲಸ ಸಿಗಬೇಕು, ಸಿಗದಿದ್ದರೆ ಅವನನ್ನು ದೈನಂದಿನ ಸ್ಥಿತಿಯ ನಿರುದ್ಯೋಗ ಅಂತ ಕರಿತೀವಿ. ಯಾರನ್ನು ಅರೆ ನಿರುದ್ಯೋಗಿ ಅಂತ ಕರಿತೀವಿ ಅಂತ ಕೇಳಿದ್ರೆ ಆ ವ್ಯಕ್ತಿಗೆ 1 ಗಂಟೆಗಿಂತ ಜಾಸ್ತಿ 4 ಗಂಟೆಯ ಒಳಗೆ ಎಲ್ಲದರ ಕೆಲಸ ಸಿಕ್ಕಿದ್ರೆ ಅರೆ ನಿರುದ್ಯೋಗಿ ಅಂತ ಕರಿತೀವಿ. 4 ಗಂಟೆಗಳಿಗಿಂತ ಹೆಚ್ಚು ಕಾಲ ಕೆಲಸ ಸಿಕ್ಕಿದ್ರೆ ಆ ವ್ಯಕ್ತಿಯನ್ನ ಮಾನವ ದಿನದ ಉದ್ಯೋಗಿ ಅಥವಾ ಒಂದು ದಿನದ ಉದ್ಯೋಗಿ ಅಂತ ಹೇಳ್ಬಿಟ್ಟು ಇದನ್ನು ಗುರುತಿಸ್ತೀವಿ. ನೋಡಿ, ಪ್ರತಿ ಬಾರಿ ಪೇಪರನ್ನು ಕರೆಂಟ್ ಅಫೇರ್ಸನ್ನು ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಇವುಗಳೆಲ್ಲ ಕೊಟ್ಟಿರ್ತಾರೆ. ನಿರುದ್ಯೋಗವನ್ನು ಗರಿಷ್ಠ 16 ತಿಂಗಳಿಗೆ ಸಂಬಂಧಪಟ್ಟಾಗೆ ಅನ್ನೋದೆಲ್ಲ ಕೊಟ್ಟಿರ್ತಾರೆ. ನಿರುದ್ಯೋಗದ ಪ್ರಮಾಣ ಇಳಿಕೆ ಆಗ್ತಾ ಇರುವಂಥದ್ದು, ಹೆಚ್ಚಳ ಆಗ್ತಾ ಇರುವಂಥದ್ದು. ಯಾರು ಇವುಗಳನ್ನು ಸ್ಟಡಿ ಮಾಡ್ತಾ ಇದ್ದೀರೋ ಪ್ರೆಸೆಂಟ್ ಆಗಿಬಿಟ್ಟು ನಾವಿಲ್ಲಿ ಕೊಡ್ತಿರುವಂಥ ಬೇಸನ್ನು ತೆಗೆದುಕೊಳ್ಳೋದ್ರ ಮೂಲಕ, ಇನ್ನು ಜಾಸ್ತಿ ಮಾಹಿತಿಯನ್ನು ಕಲೆ ಹಾಕೋದ್ರ ಮೂಲಕ ಕರೆಂಟ್ ಅಫೇರ್ಸನ್ನು ನೀವು ಅಲ್ಲಲ್ಲೇ ಸ್ಟಡಿಯನ್ನು ಮಾಡಿಕೊಡ್ಬೇಕು. ನೋಡಿ, ಪ್ರತಿಯೊಂದು ಪೇಪರ್ನಲ್ಲಿ ಪ್ರತಿ ಬಾರಿ ಕಂಡುಬರುವಂತಹ ಅಂಶಗಳು ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್. ನೋಡಿ, ಈ ನಿರುದ್ಯೋಗಕ್ಕೆ ಸಂಬಂಧಪಟ್ಟಾಗೆ ನಿರುದ್ಯೋಗದ ವಿಧಗಳು ಅಂತ ಹೇಳ್ಬಿಟ್ಟು ನಮ್ಮ DSRTನಲ್ಲಿ ಈ ಹೈಸ್ಕೂಲ್ ಬುಕ್ನಲ್ಲಿ ಕೊಟ್ಟಂತಹ ಅಂಶಗಳನ್ನು ಇಲ್ಲಿ ನೋಡ್ಬೋದು. ಭಾರತದಲ್ಲಿ ನಿರುದ್ಯೋಗ, ನಮ್ಮ ದೇಶದ ನಿರುದ್ಯೋಗವನ್ನು ಹೇಗೆ ಅಳಿತೀವಿ ಅಂತ ಕೇಳಿದ್ರೆ ಗ್ರಾಮೀಣ ಮಟ್ಟದ ನಿರುದ್ಯೋಗ ಅಂತ ಕರಿತೀವಿ, ಹಾಗೆ ನಗರ ನಿರುದ್ಯೋಗ ಅಂತ ಕರಿತೀವಿ. ವಿಶೇಷವಾಗಿಬಿಟ್ಟು ನಮ್ಮಲ್ಲಿ ಕೊಟ್ಟಂಥ ಅಂಶಗಳನ್ನು ನಮ್ಮ ದೇಶದಲ್ಲಿ ನಿರುದ್ಯೋಗವನ್ನು 2 ವಿಭಾಗಗಳನ್ನ ಮಾಡ್ತೀವಿ. ಒಂದು ರೂರಲ್, ಮತ್ತೊಂದು ಅರ್ಬನ್, ಗ್ರಾಮೀಣ ನಿರುದ್ಯೋಗ, ಮತ್ತೊಂದು ನಗರ ನಿರುದ್ಯೋಗ ಅಂತ ಕರಿತೀವಿ. ಈ
ಈ ಗ್ರಾಮೀಣ ನಿರುದ್ಯೋಗದಲ್ಲಿ ಹೆಚ್ಚು ಕಂಡು ಬರುವಂಥದ್ದು ಒಂದು ಮರೆಮಾಚಿದ ನಿರುದ್ಯೋಗ ಅಂತ ಕರಿತೀವಿ. ಮರೆಮಾಚಿದ ನಿರುದ್ಯೋಗ. ಮತ್ತೊಂದು ಋತುಮಾನದ ನಿರುದ್ಯೋಗ ಅಂತ ಕರಿತೀವಿ. ಋತುಮಾನದ ನಿರುದ್ಯೋಗ. ಮರೆಮಾಚಿದ ಅಂದರೆ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಋತುಮಾನದ ಅಂದರೆ ಸೀಸನಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಇದು ಗ್ರಾಮೀಣ ಭಾಗಕ್ಕೆ ಕಂಡು ಬರುವಂಥದ್ರಲ್ಲಿ ಹೆಚ್ಚಳವಾಗಿ ಕಂಡು ಬರುತ್ತೆ. ನೆಕ್ಸ್ಟ್ ನಗರ ನಿರುದ್ಯೋಗ ಅಂತ ಕರಿತೀವಿ. ನಗರ ನಿರುದ್ಯೋಗ ಅಂತ ಕರಿತೀವಿ. ನಗರ ನಿರುದ್ಯೋಗದಲ್ಲಿ ಕೈಗಾರಿಕಾ ನಿರುದ್ಯೋಗ ಮತ್ತು ವಿದ್ಯಾವಂತ ನಿರುದ್ಯೋಗ ಅಂತ ಕರಿತೀವಿ. ಕೈಗಾರಿಕಾ ನಿರುದ್ಯೋಗ, ವಿದ್ಯಾವಂತ ನಿರುದ್ಯೋಗ ಅಂತ ಕರಿತೀವಿ. ಜೊತೆಗೆ ನಮ್ಮ ಹೈಸ್ಕೂಲ್ ಬುಕ್ನಲ್ಲಿ ಕೊಟ್ಟಂಥ ಅಂಶಗಳನ್ನು ನೋಡೋದಾದರೆ ನಿರುದ್ಯೋಗದ ಇತರೆ ವಿಧಗಳು ಅಂತ ಕೊಟ್ಟಿದ್ದಾರೆ. ನಿರುದ್ಯೋಗದ ಇತರ ವಿಧಗಳು: ಘರ್ಷಣಾತ್ಮಕ ನಿರುದ್ಯೋಗ, ಹಾಗೆ ದಿನಗೂಲಿ ನಿರುದ್ಯೋಗ, ರಚನಾತ್ಮಕ ನಿರುದ್ಯೋಗ, ತಾಂತ್ರಿಕ ನಿರುದ್ಯೋಗ, ಆವರ್ತ ನಿರುದ್ಯೋಗ, ದೀರ್ಘಕಾಲದ ನಿರುದ್ಯೋಗ. ಹೀಗೆ ನಿರುದ್ಯೋಗವನ್ನು ಅಳೆಯೋದಾದರೆ ಬಹಳಷ್ಟು ರೀತಿಯ ನಿರುದ್ಯೋಗಗಳು ಕಂಡುಬರುತ್ತೆ. ಬೇರೆ ಬೇರೆ ರೀತಿಯ ನಿರುದ್ಯೋಗ ಅಂತ ಹೇಳ್ಬಿಟ್ಟು ಬಹಳಷ್ಟು ಬೇರೆ ಬೇರೆ ನಿರುದ್ಯೋಗಗಳು ಕಂಡುಬರುತ್ತೆ. ಇವುಗಳನ್ನು ನಿರುದ್ಯೋಗದ ವಿಧಗಳನ್ನು ಸ್ಟಡಿ ಮಾಡೋದಾದರೆ ವೆರಿ ಇಂಪಾರ್ಟೆಂಟ್ ಆಗಿಬಿಟ್ಟು ನೋಡೋದಾದರೆ ನೋಡಿ, ಗ್ರಾಮೀಣ ಭಾಗ ಮತ್ತು ನಗರ ಭಾಗ ಅಂತ ಕರಿತೀವಿ. ಇವುಗಳು ಗ್ರಾಮೀಣ ಭಾಗದಲ್ಲಿ ಇವತ್ತಿನ ಪ್ರೆಸೆಂಟ್ ನಿರುದ್ಯೋಗ ಹೇಗಿದೆ, ನಗರ ಭಾಗದ ನಿರುದ್ಯೋಗ ಪ್ರೆಸೆಂಟ್ ಹೇಗಿದೆ ಅನ್ನೋದನ್ನು ನೋಡಬೇಕು ಅಂತ ಕೇಳಿದರೆ ನಿಮ್ಮ ಎಕನಾಮಿಕ್ ಸರ್ವೆಗಳಿರುತ್ತೆ. ಆಯಾ ವರ್ಷದ ಎಕನಾಮಿಕ್ ಸರ್ವೆಯನ್ನು ಇದ್ರ ಜೊತೆಗಿಟ್ಟು ನೋಡಬೇಕು. ಅಲ್ಲೆಲ್ಲ ಅಂಶಗಳನ್ನು ಕೊಟ್ಟಿರ್ತಾರೆ. ಪ್ರತಿಯೊಂದು ಏನು ಎಕನಾಮಿಕ್ ಸರ್ವೆಯಲ್ಲೇ ಉಲ್ಲೇಖ ಇರುತ್ತೆ. ದೇಶದ ಜೊತೆಗೆ ಕರ್ನಾಟಕ ರಾಜ್ಯವನ್ನು ಸಪ್ರೇಟ್ ಆಗಿಬಿಟ್ಟು ಎರಡನ್ನು ಮೆನ್ಷನನ್ನು ಮಾಡಬೇಕು. ಗ್ರಾಮೀಣ ಭಾಗದಲ್ಲಿ ಹೇಗಿದೆ ಮತ್ತು ನಗರ ಭಾಗದ ನಿರುದ್ಯೋಗಗಳು ಹೇಗಿದೆ ಅನ್ನೋದನ್ನು ಅಲ್ಲಿ ನೋಡಬಹುದು. ನೋಡಿ, ಐಚ್ಛಿಕ ನಿರುದ್ಯೋಗ ಅಂತ ಕರಿತೀವಿ. ಐಚ್ಛಿಕ ನಿರುದ್ಯೋಗ ಅಂದರೆ ಇಲ್ಲಿ ಗಮನಿಸಿ, ಐಚ್ಛಿಕ ನಿರುದ್ಯೋಗ ಅಂದರೆ ಅಥವಾ ವಾಲಂಟರಿ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಇದು ವ್ಯಕ್ತಿಯ ಸ್ವತಃ ಆಯ್ಕೆಯ ನಿರುದ್ಯೋಗವಾಗಿರುತ್ತೆ. ಇದು ವ್ಯಕ್ತಿ ಸ್ವತಃ ಅವನ ಆಯ್ಕೆ, ಅವನ ಡಿಸಿಷನ್ ಅಂತ ಕರಿಬಹುದು. ಯಾರು ಹೆಚ್ಚಿನ ಆಸ್ತಿಗಳನ್ನು ಹೊಂದಿದ್ದಾರೋ, ಅಂದರೆ ಬಹಳ ಜಾಸ್ತಿ ಆಸ್ತಿ ಹೊಂದಿದ್ದಾರೋ ಮತ್ತು ಯಾರು ಯಾವುದೇ ಶ್ರಮವಿಲ್ಲದೆ ನೆಮ್ಮದಿಯ ಜೀವನವನ್ನು ನಡೆಸುತ್ತಿದ್ದಾರೋ, ಯಾವ ವ್ಯಕ್ತಿ ಹತ್ರ ಹೆಚ್ಚು ಆಸ್ತಿಗಳನ್ನು ಹೊಂದಿರ್ತಾರೋ ಮತ್ತು ಯಾರು ಯಾವುದೇ ಶ್ರಮವಿಲ್ಲದೆ, ಯಾವುದೇ ಕಷ್ಟಪಡದೆ ನೆಮ್ಮದಿಯ ಜೀವನವನ್ನು ನಡೆಸ್ತಿದ್ದಾರೋ ಅವರು ಚಾಲ್ತಿಯಲ್ಲಿರುವ ಕೂಲಿ ದರದಲ್ಲಿ ಕೆಲಸ ಮಾಡಲು ಇವರು ಮಾಡಲು ಏನು ಮಾಡ್ತಾರೆ, ಇವರು ಐಚ್ಛಿಕ ನಿರುದ್ಯೋಗಿಗಳಾಗಿರ್ತಾರೆ. ಅಂದರೆ ಇವರು ಚಾಲ್ತಿಯಲ್ಲಿರುವಂತಹ ಕೂಲಿ ದರದಲ್ಲಿ ಕೆಲಸ ಮಾಡೋದಕ್ಕೆ ಇಷ್ಟಪಡದೇ ಇರಬಹುದು. ಅಂತಹ ವ್ಯಕ್ತಿಗಳು ವಿಶೇಷವಾಗಿ ಬಿಟ್ಟು ಅಂದರೆ ಒಂದು ಕಾಲ್ಪನಿಕ ಚಿತ್ರವನ್ನು ನೋಡೋದಾದರೆ, ಅಂದರೆ ಒಬ್ಬ ವ್ಯಕ್ತಿಗೆ ಆಸ್ತಿ ಇದೆ ಅಥವಾ ಏನಾಗಿರುವಂಥದ್ದು, ಅವನಿಗೆ ಆಸ್ತಿ ಇದೆ, ಜೊತೆಗೆ ಯಾವುದೇ ಶ್ರಮವನ್ನು ಪಟ್ಟು ಕೆಲಸ ಮಾಡಬೇಕು ಅಂತಿಲ್ಲ, ನೆಮ್ಮದಿಯ ಜೀವನವನ್ನು ಮಾಡ್ತಿದ್ರೆ ಅವನನ್ನು ಐಚ್ಛಿಕ ನಿರುದ್ಯೋಗ, ವಾಲಂಟ್ರಿ ಅನ್ಎಂಪ್ಲಾಯ್ಮೆಂಟ್ ಅಂತ ಗುರುತಿಸಬಹುದು. ವೆರಿ ಇಂಪಾರ್ಟೆಂಟ್. ನಿರುದ್ಯೋಗದ ವಿಧಗಳನ್ನು ನೋಡೋದಾದರೆ, ಟೈಪ್ಸ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಅನ್ನೋದನ್ನು ನೋಡೋದಾದರೆ ಶೈಕ್ಷಣಿಕ ನಿರುದ್ಯೋಗ ಅಂತ ಕರಿತೀವಿ. ಶೈಕ್ಷಣಿಕ ನಿರುದ್ಯೋಗ ಅಥವಾ ಎಜುಕೇಟೆಡ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಶೈಕ್ಷಣಿಕ ನಿರುದ್ಯೋಗ ಅಂದರೆ ಗೊತ್ತಿರಲಿ, ಶೈಕ್ಷಣಿಕ ನಿರುದ್ಯೋಗ ಅಂದರೆ ಜನರು ಶಿಕ್ಷಣವಂತರಾಗಿದ್ದರು, ಅವರಿಗೆ ಎಜುಕೇಷನ್ ಇದೆ, ಶಿಕ್ಷಣ ಇದೆ, ಎಜುಕೇಷನನ್ನು ಪಡ್ಕೊಂಡ್ರ ಮೂಲಕ ಶಿಕ್ಷಣವಂತರಾಗಿದ್ದರೂ ಅವರು ಉದ್ಯೋಗವನ್ನು ಕೊಳ್ಳುವಲ್ಲಿ ವಿಫಲವಾದಾಗ, ಅವರು ಉದ್ಯೋಗವನ್ನು ಪಡ್ಕೊಳ್ಳುವಂಥ ಸಂದರ್ಭದಲ್ಲಿ ವಿಫಲವಾಗಿದ್ದರೆ ಅವರಲ್ಲಿ ಶಿಕ್ಷಣಕ್ಕೆ ತಕ್ಕ ಹಾಗೆ ಕೌಶಲ್ಯವಿರದೇ ಇದ್ದಾಗ ಸಂಭವಿಸುವಂತಹ ನಿರುದ್ಯೋಗ, ಎಂತಹ ನಿರುದ್ಯೋಗ ಅಂತ ಕೇಳಿದ್ರೆ ಶೈಕ್ಷಣಿಕ ನಿರುದ್ಯೋಗ ಅಂತ ಕರಿತೀವಿ. ಅವನಿಗೆ ಎಜುಕೇಷನ್ ಇದೆ, ಅವನು ಎಜುಕೇಷನನ್ನು ಪಡ್ಕೊಂಡಿದ್ದಾನೆ, ವಿದ್ಯಾವಂತನಾಗಿದ್ದಾನೆ, ಆದರೂ ಉದ್ಯೋಗವನ್ನು ಪಡ್ಕೊಳ್ಳುವಲ್ಲಿ ಅಂದರೆ ಅವನಿಗೆ ಶೈಕ್ಷಣಿಕ ತಕ್ಕ ಹಾಗೆ ಕೌಶಲ್ಯ ಇರದೇ ಇರೋದರಿಂದ ಅಂತಹ ಸಂಭವಿಸಿದರೆ, ಉದ್ಯೋಗವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗದಿದ್ದರೆ ಅವನನ್ನು ಎಂತಹ ನಿರುದ್ಯೋಗಿ ಅಂತ ಕರಿತೀವಿ, ಅಂದರೆ ಶೈಕ್ಷಣಿಕ ನಿರುದ್ಯೋಗಿ ಅಂತ ಹೇಳ್ಬಿಟ್ಟು ಗುರುತಿಸ್ತೀವಿ. ನೆಕ್ಸ್ಟ್ ಮುಕ್ತ ನಿರುದ್ಯೋಗ ಅಂತ ಕರಿತೀವಿ, ಅಂದರೆ ಓಪನ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಮುಕ್ತ ನಿರುದ್ಯೋಗ ಇಲ್ಲಿ ಗೊತ್ತಿರಲಿ, ಅರ್ಥಶಾಸ್ತ್ರದಲ್ಲಿ ಮುಕ್ತ ಅರ್ಥಶಾಸ್ತ್ರ ಮತ್ತು ಓಪನ್ ಎಕನಾಮಿಕ್ ಅಥವಾ ಕ್ಲೋಸ್ಡ್ ಎಕನಾಮಿ ಅಂತ ಕರಿತೀವಿ. ಓಪನ್ ಎಕನಾಮಿ ಅಂದರೆ ಅರ್ಥಶಾಸ್ತ್ರದಲ್ಲಿ ಎಲ್ಲ ವ್ಯಾಪಾರಗಳಿಗೆ ಬೇರೆ ದೇಶಗಳ ಜೊತೆಗೆ ವ್ಯವಹಾರಗಳನ್ನು ಮಾಡುವಂಥದ್ದು ಅರ್ಥವನ್ನು ಕೊಡುತ್ತೆ. ಬೇರೆ ದೇಶಗಳು ಕೂಡ ಏನಾಗುತ್ತೆ, ವ್ಯವಹಾರಗಳನ್ನು ಮಾಡ್ಬೋದು. ಕ್ಲೋಸ್ಡ್ ಎಕನಾಮಿ ಅಂದರೆ ವಿದೇಶಗಳು ನಮ್ಮ ದೇಶದಲ್ಲಿ ವ್ಯವಹಾರವನ್ನು ಮಾಡೋದಕ್ಕೆ ಬರೋದಿಲ್ಲ, ಅಂಥದ್ದನ್ನು ಕ್ಲೋಸ್ಡ್ ಎಕನಾಮಿ ಅಂತ ಕರಿತೀವಿ. ಇಲ್ಲಿ ಗೊತ್ತಿರಲಿ, ಮುಕ್ತ ನಿರುದ್ಯೋಗ ಅಂತ ಕರಿತೀವಿ, ಓಪನ್ ಅನ್ಎಂಪ್ಲಾಯ್ಮೆಂಟ್. ಹಾಗಂದ್ರೆ ಏನು ಅಂತ ಕೇಳಿದ್ರೆ, ಕಾರ್ಮಿಕರು ಅಥವಾ ಕೆಲಸಗಾರರಿಗೆ ಸಂಪೂರ್ಣವಾಗಿ ಉದ್ಯೋಗವಿಲ್ಲದಂತಹ ಒಂದು ಸ್ಥಿತಿ ಅಂತ ಕರಿತೀವಿ.
ಕಂಪ್ಲೀಟ್ ಆಗಿಬಿಟ್ಟು ಏನಾಗಿರುತ್ತೆ, ಕಾರ್ಮಿಕರು ಅಥವಾ ಕೆಲಸಗಾರರಿಗೆ ಸಂಪೂರ್ಣವಾಗಿ ಏನಾಗಿರುತ್ತೆ, ಕೆಲಸ ಉದ್ಯೋಗವಿಲ್ಲದೆ ಇರುವಂತಹ ಒಂದು ಸ್ಥಿತಿಯನ್ನು ಏನಂತ ಕರಿತೀವಿ, ಮುಕ್ತ ನಿರುದ್ಯೋಗ. ಅಂದರೆ ಇದರ ಅರ್ಥ ದುಡಿಯಲು ಸಮರ್ಥರಿರ್ತಾರೆ, ದುಡಿಯುವ ಮನಸ್ಸಿರುತ್ತೆ, ಯಾವುದೇ ಉತ್ಪಾದಕ ಚಟುವಟಿಕೆಯಲ್ಲಿ ತೊಡಗಲು ಸಾಧ್ಯವಾಗದಂತಹ ಸ್ಥಿತಿಗೆ ಮುಕ್ತ ನಿರುದ್ಯೋಗ ಅಂತ ಕರಿತೀವಿ. ಇಲ್ಲಿ ಅಧಿಕ ಸಂಖ್ಯೆಯ ಜನರು ಯಾವುದೇ ಉದ್ಯೋಗವನ್ನು ಪಡೆಯಲು ಸಾಧ್ಯವಾಗೋದಿಲ್ಲ. ವೆರಿ ಇಂಪಾರ್ಟೆಂಟ್. ಓಪನ್ ಅನ್ಎಂಪ್ಲಾಯ್ಮೆಂಟ್ ಅಂದರೆ ಈ ಸ್ಟೇಟ್ಮೆಂಟ್ ಏನೇ ಇರಲಿ, ಈಗ ಅರ್ಥವನ್ನು ಹೀಗೆ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಕೋವಿಡ್ ಇತ್ತು, ಈ ಕೊರೋನಾ ಸಂದರ್ಭದಲ್ಲಿ, ಲಾಕ್ಡೌನ್ನ ಸಂದರ್ಭದಲ್ಲಿ ಇದನ್ನು ಬಹಳ ಸೂಕ್ತವಾಗಿ ಉತ್ತರವನ್ನು ಕೊಡುತ್ತೆ. ಕಾರ್ಮಿಕರು ಅಥವಾ ಕೆಲಸಗಾರರಿಗೆ ಸಂಪೂರ್ಣವಾಗಿ ಉದ್ಯೋಗವಿಲ್ಲದಂತಹ ಸ್ಥಿತಿ, ಯಾವೊಬ್ಬ ವ್ಯಕ್ತಿಗೂ ಏನಾಗಿರುತ್ತೆ, ಕೆಲಸವನ್ನು ಮಾಡೋದಕ್ಕೆ ಅಸಾಧ್ಯವಾದಂತಹ ಸ್ಥಿತಿ ಏನಾಗಿತ್ತು, ಕಂಪ್ಲೀಟ್ ಶಟ್ ಡೌನ್ ಆಗಿತ್ತು, ಆ ಅರ್ಥವನ್ನು ಕೊಡುತ್ತೆ ಮುಕ್ತ ನಿರುದ್ಯೋಗ. ಇಲ್ಲಿ ದುಡಿಯಲು ಸಮರ್ಥರಿರ್ತಾರೆ ವ್ಯಕ್ತಿಗಳು, ಕೋವಿಡ್ ಸಂದರ್ಭದಲ್ಲಿ ದುಡಿಯುವಂತಹ ಸಮರ್ಥರಿದ್ದರು, ದುಡಿಯುವಂತಹ ಮನಸ್ಸಿತ್ತು, ಆದರೆ ಯಾವುದೇ ಉತ್ಪಾದಕ ಚಟುವಟಿಕೆಯಲ್ಲಿ ತೊಡಗಲು ಸಾಧ್ಯವಾಗದಿರುವಂತಹ ಸ್ಥಿತಿಯನ್ನು ಓಪನ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಇಲ್ಲಿ ಅಧಿಕ ಸಂಖ್ಯೆಯ ಜನರು ಯಾವುದೇ ಉದ್ಯೋಗವನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ. ಕೋವಿಡ್ನ ಸಂದರ್ಭವನ್ನು ನೀವು ಗಮನಿಸಿದರೆ, ಅರ್ಥೈಸ್ಕೊಂಡ್ರೆ ಇಲ್ಲಿ ಚೆನ್ನಾಗಿ ಅರ್ಥ ಆಗುತ್ತೆ. ಇದನ್ನು ಮುಕ್ತ ನಿರುದ್ಯೋಗ ಅಂತ ಕರಿತೀವಿ. ಮತ್ತೊಂದು ಸೀಸನಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ, ಋತು ಸಂಬಂಧಿತ ನಿರುದ್ಯೋಗ ಅಂತ ಕರಿತೀವಿ. ಸೀಸನಲ್ ಅನ್ಎಂಪ್ಲಾಯ್ಮೆಂಟ್ ಅಂದರೆ ಉದಾಹರಣೆಯನ್ನು ಗಮನಿಸೋದಾದರೆ, ಫಾರ್ ಎಕ್ಸಾಂಪಲ್, ಒಂದು ಋತುವು ಒಂದು ಸೀಸನಲ್ಲಿ ಕೆಲಸ ಇರುತ್ತೆ, ಮತ್ತೊಂದು ಸೀಸನಲ್ಲಿ ಕೆಲಸ ಇಲ್ಲದೇ ಇರೋದು. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಮಳೆಗಾಲದಲ್ಲಿ ಈ ಮಲೆನಾಡು ಭಾಗ ಅಥವಾ ಕರಾವಳಿ ಭಾಗದಲ್ಲಿ ಗಮನಿಸಿದರೆ, ಇವು ಛತ್ರಿಗಳನ್ನು ಅಥವಾ ಈ ಕೊಡೆಗಳನ್ನು ಏನು ಮಾಡುವಂಥದ್ದು, ರಿಪೇರಿ ಮಾಡುವಂಥವ್ರು ಹೆಜ್ಜೆಗೆ ಸಿಗ್ತಾರೆ. ಅದಾದ ನಂತರ ಬೇಸಿಗೆ ಕಾಲದಲ್ಲಿ ಈ ವ್ಯಕ್ತಿಗಳಿಗೆ ಕೆಲಸ ಇರೋದಿಲ್ಲ. ಅಂದರೆ ಮಳೆಗಾಲದಲ್ಲಿ ಕೆಲಸ ಇರುತ್ತೆ ಅಥವಾ ಬೇರೆ ಕಾಲದಲ್ಲಿ ಕೆಲಸ ಇರೋದಿಲ್ಲ. ಟೋಟಲ್ ಆಗಿಬಿಟ್ಟು ಸೀಸನಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಇದರ ಅರ್ಥ ವರ್ಷದಲ್ಲಿ ಕೆಲವು ಅವಧಿಯಲ್ಲಿ ಉದ್ಯೋಗವನ್ನು ಪಡೆದು ಉಳಿದ ಸಂದರ್ಭದಲ್ಲಿ ನಿರುದ್ಯೋಗಿಗಳಾಗಿರ್ತಾರೆ. ವರ್ಷದಲ್ಲಿ ಕೆಲವು ಸಂದರ್ಭದಲ್ಲಿ ಏನಾಗಿರುತ್ತೆ, ಉದ್ಯೋಗವನ್ನು ಪಡೆದು ಉಳಿದ ಸಂದರ್ಭದಲ್ಲಿ ನಿರುದ್ಯೋಗಿಗಳಾಗಿ ಉಳಿಯುವಂತಹ ಸನ್ನಿವೇಶವನ್ನು ಋತು ಸಂಬಂಧಿತ ಅಥವಾ ಸೀಸನಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಸಾಮಾನ್ಯವಾಗಿ ಈ ವಿಧದ ನಿರುದ್ಯೋಗ ಋತುಮಾನಗಳನ್ನು ಅವಲಂಬಿಸಿರುತ್ತೆ, ಅಂದರೆ ಸೀಸನನ್ನು ಅವಲಂಬಿಸಿರುತ್ತೆ. ಉದಾಹರಣೆಗೆ, ರೈತ ಏನು ಮಾಡ್ತಾರೆ, ಮಳೆಗಾಲದಲ್ಲಿ ಬಿತ್ತನೆ ಕಾರ್ಯದಲ್ಲಿ ತೊಡಗಿರ್ತಾರೆ. ಅಂದರೆ ಮಳೆಗಾಲನೇ ಅವ್ರಿಗೆ ಇಂಪಾರ್ಟೆಂಟ್ ಆಗಿರುತ್ತೆ, ಬಿತ್ತನೆ ಕಾರ್ಯದಲ್ಲಿ ತೊಡಗಿರ್ತಾರೆ. ಮಳೆಗಾಲದ ನಂತರ ನಿರುದ್ಯೋಗಿಗಳಾಗಿರ್ತಾರೆ. ಯಾವಾಗ ಈ ಬಿತ್ತನೆ ಕಾರ್ಯ ಎಲ್ಲ ಮುಗಿಯುತ್ತೋ ಅವುಗಳಿಗೆ ಸಂಬಂಧಪಟ್ಟಾಗ ಏನಾಗಿರ್ತಾರೆ, ನಿರುದ್ಯೋಗಿಗಳಾಗಿರ್ತಾರೆ. ಹಾಗೆ ಸಕ್ಕರೆ ಕಾರ್ಖಾನೆಯಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರು ಕಬ್ಬು ಬೆಳೆದಂತಹ ಅವಧಿಯಲ್ಲಿ ಉದ್ಯೋಗಿಗಳಾಗಿರ್ತಾರೆ. ಕಬ್ಬನ್ನು ಬೆಳೆದಂಥ ಸಂದರ್ಭದಲ್ಲಿ ಅವರಿಗೆ ಅದರ ಮೇಲೆ ಕೆಲಸಗಳಿರುತ್ತೆ. ಯಾವಾಗ ಅವುಗಳು ಕಟಾವಾಗುತ್ತೋ ಅದಾದ ನಂತರ ಮತ್ತೆ ನಿರುದ್ಯೋಗಿಗಳಾಗಿರ್ತಾರೆ. ಅಂದರೆ ಸೀಸನಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಒಂದು ಸೀಸನ್ನಲ್ಲಿ ಏನಾಗಿರುತ್ತೆ, ಕೆಲಸಗಳು ಸಿಗುತ್ತೆ, ಒಂದು ಸೀಸನ್ನಲ್ಲಿ ಕೆಲಸ ಸಿಗದೇ ಇರುವಂಥದ್ದು, ಋತುಮಾನಗಳನ್ನು ಅವಲಂಬಿಸಿರುವಂಥದ್ದನ್ನು ಇಲ್ಲಿ ಗಮನಿಸಬಹುದು. ಇದನ್ನು ಸೀಸನಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ನೆಕ್ಸ್ಟು ಇನ್ನೊಂದು ಅನ್ಎಂಪ್ಲಾಯ್ಮೆಂಟ್ ಬರುತ್ತೆ, ಮರೆಮಾಚಿದ ನಿರುದ್ಯೋಗ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಇದು, ಮಾರುವೇಷದ ನಿರುದ್ಯೋಗ ಅಂತ ಕರಿತೀವಿ. ಮರೆಮಾಚಿದ ನಿರುದ್ಯೋಗ ಅಥವಾ ಮಾರುವೇಷದ ನಿರುದ್ಯೋಗ, ಇಂಗ್ಲೀಷ್ನಲ್ಲಿ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್, ಮರೆಮಾಚಿದ ಅಥವಾ ಮಾರುವೇಷದ ನಿರುದ್ಯೋಗ ಅಂದರೆ ಎಲ್ಲರೇನು ತಿಳ್ಕೊಳ್ತಾರೆ, ಮಾರುವೇಷ ಅಂದರೆ ವೇಷವನ್ನು ಬದಲಾಯಿಸಿಬಿಟ್ಟು ಆ ವೇಷವನ್ನು ಬದಲಾಯಿಸಿ ಉದ್ಯೋಗವನ್ನು ಸಿಗದಿದ್ದರೆ ಅವನನ್ನು ಮಾರುವೇಷದ ನಿರುದ್ಯೋಗ ಅಂತ ಕರೀತಾರೆ ಅಂತ ತಿಳ್ಕೊಳ್ತಾರ. ಬಟ್ ಗೊತ್ತಿರಲಿ, ಮಾರುವೇಷದ ಅಥವಾ ಮರೆಮಾಚಿದ ನಿರುದ್ಯೋಗ ಅಂದರೆ ಇಲ್ಲಿ ನಮಗೆ ಅರ್ಥ ಗೊತ್ತಿರಲಿ, ಕನ್ನಡದಲ್ಲಿ 3 ಅರ್ಥವನ್ನು ಕೊಡುತ್ತೆ. ಮರೆಮಾಚಿದ, ಮಾರುವೇಷ ಅಥವಾ ಪ್ರಚ್ಛನ್ನ ನಿರುದ್ಯೋಗ ಅಂತ ಕರಿತೀವಿ. ಇಂಗ್ಲೀಷ್ನಲ್ಲಿ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಹಾಗಂದ್ರೆ ಏನು ಅಂತ ಕೇಳಿದ್ರೆ ಗೊತ್ತಿರಲಿ, ಈ ನಿರುದ್ಯೋಗ ಏನಿದೆ ಗ್ರಾಮೀಣ ಪ್ರದೇಶದಲ್ಲಿ ಅಂದರೆ ರೂರಲ್ ಏರಿಯಾದಲ್ಲಿ ಮುಖ್ಯವಾಗಿ ಕೃಷಿ ಕ್ಷೇತ್ರದಲ್ಲಿ ಜಾಸ್ತಿ ಕಂಡುಬರುತ್ತೆ. ಮರೆಮಾಚಿತ ನಿರುದ್ಯೋಗ ಅಥವಾ ಮಾರುವೇಷದ ನಿರುದ್ಯೋಗ ಏನಿದೆ ಅದು ಗ್ರಾಮೀಣ ಪ್ರದೇಶದಲ್ಲಿ, ಅದರಲ್ಲೂ ಬಹುಮುಖ್ಯವಾಗಿ ಕೃಷಿ ಕ್ಷೇತ್ರದಲ್ಲಿ ಕಂಡುಬರುತ್ತೆ. ಅಗ್ರಿಕಲ್ಚರ್ ಡೈರೆಕ್ಟ್ ಪ್ರಶ್ನೆಗಳನ್ನು ಕೇಳ್ತಾನೆ, ಗೊತ್ತಿರಲಿ ಈ ಕೆಳಗಿನ ಯಾವ ನಿರುದ್ಯೋಗವು ಕೃಷಿ ಕ್ಷೇತ್ರದಲ್ಲಿ ಕಂಡುಬರುತ್ತೆ ಅಂತ ಕೇಳಿದರೆ ಮ್ಯಾಕ್ಸಿಮಮ್ ಆಗಿಬಿಟ್ಟು ಅದರಲ್ಲೂ ಗ್ರಾಮೀಣ ಪ್ರದೇಶದಲ್ಲಿ ಜಾಸ್ತಿ ಕಂಡುಬರುವಂಥದ್ದು ಯಾವ್ದು ಕೇಳಿದರೆ ಮರೆಮಾಚಿದ ನಿರುದ್ಯೋಗ ಅಥವಾ ಮಾರುವೇಷದ ನಿರುದ್ಯೋಗ ಅಂತ ಕರಿತೀವಿ. ಏನಿದು ಮಾರುವೇಷ ಅಥವಾ ಮರೆಮಾಚಿದ ನಿರುದ್ಯೋಗ ಅಂದರೆ ಗೊತ್ತಿರಲಿ, ಒಂದು ನಿರ್ದಿಷ್ಟ ಕೆಲಸದಲ್ಲಿ ನಿರತರಾಗಿರುವಂತಹ ಸಂಖ್ಯೆಯು
ಕೆಲಸದ ನಿರ್ವಹಣೆಗೆ ಅವಶ್ಯಕವಾದ ಕೆಲಸಗಾರರಿಗಿಂತ ಹೆಚ್ಚಳವಾಗಿರುವ ಒಂದು ಸ್ಥಿತಿ ಅಂತ ಕರಿತೀವಿ. ಅಂದರೆ ಟೋಟಲ್ ಆಗಿ ಹೇಳಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ನೋಡಿ, ಎಕ್ಸಾಂಪಲನ್ನು ಅರ್ಥ ಮಾಡ್ಕೊಳ್ಳಿ, ಆಗ ಅರ್ಥ ಆಗುತ್ತೆ. ಮರೆಮಾಚಿದ ನಿರುದ್ಯೋಗ ಅಂದರೆ ಉದಾಹರಣೆಗೆ ಒಂದು 3 ಜನ ಮಾಡುವಂತಹ ಕೆಲಸಕ್ಕೆ, 3 ಜನ ಮಾಡಬೇಕಾದಂಥ ಕೆಲಸಕ್ಕೆ 4 ಜನ ಸೇರ್ಬಿಟ್ಟು ಮಾಡಿದರೆ, 3 ಜನ ಮಾಡುವಂತಹ ಕೆಲಸದಲ್ಲಿ ಇನ್ನೊಬ್ಬ 4 ಜನ ಸೇರ್ಬಿಟ್ಟು ಮಾಡ್ತಿರುವಂಥ ಕೆಲಸವನ್ನು ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಇದರ ಸ್ಟೇಟ್ಮೆಂಟ್ ಗೊತ್ತಿರಲಿ, ಏನು ಅಂತ ಕರಿತೀವಿ ಅಂತ ಕೇಳಿದ್ರೆ ಗೊತ್ತಿರಲಿ. ಇಲ್ಲಿ ಅವಶ್ಯಕವಾಗಿರುವಂತಹ ಕೆಲಸದ ನಿರ್ವಹಣೆಗೆ ಅವಶ್ಯಕವಾದ ಕೆಲಸಗಾರರಿಗಿಂತ ಹೆಚ್ಚಳವಾಗಿದ್ದರೆ, ಅವಶ್ಯಕತೆಗಿಂತ ಜಾಸ್ತಿ ಜನ ಕೆಲಸವನ್ನು ತೊಡಗಿದ್ರೆ ಅಂತಹ ಒಂದು ಕೆಲಸ, ಅಂತಹ ಒಂದು ಉದ್ಯೋಗವನ್ನು, ಅಂತಹ ನಿರುದ್ಯೋಗ ಎಂತಹ ನಿರುದ್ಯೋಗ ಅಂತ ಕರಿತೀವಿ, ಅದನ್ನು ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಭಾರತದ ಕೃಷಿಯಲ್ಲಿ ಅಗತ್ಯಕ್ಕಿಂತ ಹೆಚ್ಚಿನ ಜನರು ನಿರತರಾಗಿರುವಂಥದ್ದು ಮರೆಮಾಚಿದ ನಿರುದ್ಯೋಗದಲ್ಲಿ ಕಂಡು ಬರುತ್ತೆ. ಕೃಷಿಯಲ್ಲಿ 10 ಜನ ಮಾಡುವಂಥ ಕೆಲಸ ಏನಿದೆ ಅದು 15 ಜನಕ್ಕೆ ಸೇರಿಬಿಟ್ಟು ಮಾಡ್ತಿರ್ತಾರೆ. ಅಂದರೆ ಅವಶ್ಯಕತೆಗಳಿಗಿಂತ 10 ಜನರು ಸಾಕಾಗತ್ತೆ, ಆದರೂ 15 ಜನ ಕೆಲಸದಲ್ಲಿ ತೊಡಗಿರ್ತಾರೆ. ಅವಶ್ಯಕತೆಗಿಂತ ಜಾಸ್ತಿ ಜನ ತೊಡಗಿರುವಂಥ ಕೆಲಸಗಾರರು ಎಲ್ಲಿ ಕಂಡು ಬರ್ತಾರೆ, ಅದನ್ನು ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಇದನ್ನು ಎಕ್ಸಾಮ್ನಲ್ಲಿ PC, PSI, FDA, KS ಆಗಿರ್ಬೋದು, UPSCವರೆಗೂ ತನ್ನದೇ ಶೈಲಿಗಳಲ್ಲಿ ಕ್ವಶನ್ಸ್ಗಳಾಗಿದೆ. ಮರೆಮಾಚಿದ ನಿರುದ್ಯೋಗ ಅಂದರೆ ಏನು, ಅಥವಾ ಅವಶ್ಯಕತೆಗಿಂತ ಜಾಸ್ತಿ ಜನ ಕೆಲಸದಲ್ಲಿ ತೊಡಗಿದ್ರೆ ಏನಂತ ಕರೀತಾರೆ, ಹೀಗೆಲ್ಲ ಕೇಳಿದ್ದಾರೆ. ಬಟ್ UPSCನಲ್ಲಿ ಡಿಫ್ರೆಂಟ್ ಆಗಿ ಒಂದು ಕ್ವಶನನ್ನು ಕೇಳಿದ್ದಾರೆ, ಗೊತ್ತಿರಲಿ UPSC ಸಂಬಂಧಪಟ್ಟಾಗೆ. ಇದರಲ್ಲಿ ಮರೆಮಾಚಿದ ನಿರುದ್ಯೋಗಕ್ಕೆ ಸಂಬಂಧಪಟ್ಟಾಗೆ ಇದರ ಕೊಡುಗೆ ಎಷ್ಟು, ಕಾಂಟ್ರಿಬ್ಯೂಟ್ ಎಷ್ಟು ಅಂತ ಕೇಳ್ತಾರೆ. ಅಂದರೆ ಏನು ಇದರ ಕಾಂಟ್ರಿಬ್ಯೂಟ್ ಎಷ್ಟು, ಇದರ ಕಾಂಟ್ರಿಬ್ಯೂಟ್ ಎಷ್ಟು ಅಂತ ಕೇಳಿದರೆ 0. ಗೊತ್ತಿರಲಿ, ಈ ಮರೆಮಾಚಿದ ನಿರುದ್ಯೋಗದಲ್ಲಿ ಇದರಲ್ಲಿ ತೊಡಗಿರುವಂತಹ ವ್ಯಕ್ತಿ ಅವಶ್ಯಕತೆಗಿಂತ ಜಾಸ್ತಿ ಇದ್ದರೆ ಅದನ್ನು ಮರೆಮಾಚಿದ ಅಂತ ಕರಿತೀವಿ. ಆ ವ್ಯಕ್ತಿಗಳ ಕೊಡುಗೆ ಎಷ್ಟು ಕೇಳಿದ್ರೆ 0 ಆಗಿರುತ್ತೆ. ಇದನ್ನು ನಮ್ಮ UPSCನಲ್ಲಿ ಕೇಳಿದರೆ, ಅದನ್ನು ಅರ್ಥ ಮಾಡ್ಕೊಳ್ಳೋಣ, ಇಲ್ಲಿ ಅರ್ಥೈಸ್ಕೊಳ್ಳೋಣ. ಗೊತ್ತಿರಲಿ, ಒಬ್ಬ ರೈತನೊಬ್ಬ 4 ಎಕರೆ ಭೂಮಿಯನ್ನು ಹೊಂದಿದ್ದಾನೆಂದು ಭಾವಿಸೋಣ. ಇದು ಎಕ್ಸಾಂಪಲನ್ನು ನಮ್ಮ DSRTನಲ್ಲಿ ಕೊಟ್ಟಿದ್ದಾರೆ. 4 ಎಕರೆ ಭೂಮಿಯನ್ನು ಒಬ್ಬ ರೈತ ಹೊಂದಿರ್ತಾನೆ. ಒಂದು ವರ್ಷದಲ್ಲಿ ತನ್ನ ಭೂಮಿಯಲ್ಲಿ ಸಾಗುವಳಿ ಮಾಡುವುದಕ್ಕೆ ತನ್ನೊಂದಿಗೆ ಇನ್ನಿಬ್ಬರು ಕೆಲಸಗಾರರ ಅವಶ್ಯಕತೆ ಇರುತ್ತೆ. ಒಬ್ಬ ವ್ಯಕ್ತಿ ಹತ್ರ ನೋಡಿ, ಅರ್ಥ ಮಾಡ್ಕೊಳ್ಳಿ, ಒಬ್ಬ ವ್ಯಕ್ತಿ ಇದ್ದಾನೆ, ರೈತ ಇದ್ದಾನೆ. ಆ ರೈತನ ಹತ್ರ 4 ಎಕರೆ ಭೂಮಿ ಇದೆ. ಅದರಲ್ಲಿ ಆ ಕೆಲಸವನ್ನು ಮಾಡೋದಕ್ಕೆ ತನ್ನೊಂದಿಗೆ ಅಂದರೆ ಅವನೊಬ್ಬ ಮತ್ತು ಇನ್ನಿಬ್ಬರು ಅಂದರೆ 3 ಜನ ಕೆಲಸ ಮಾಡೋದಕ್ಕೆ ಅರ್ಹರಾಗಿರ್ತಾರೆ. 3 ಜನ ಬೇಕಾಗತ್ತೆ. ಆದರೆ ತನ್ನ ಕುಟುಂಬದ ಸದಸ್ಯರಾದ ಹೆಂಡತಿ ಮತ್ತು ಮಕ್ಕಳೊಂದಿಗೆ ಅವನು 5 ಜನ ಕೆಲಸಗಾರರೊಂದಿಗೆ 3 ಜನ ಬೇಕಿತ್ತು, 5 ಜನ ಒಟ್ಟಿಗೆ ಮನೆಯಲ್ಲಿರೋರನ್ನೆಲ್ಲ ಕರ್ಕೊಂಡು ಹೋಗ್ತಾನೆ. ಬಳಸಿದ್ರೆ ಅಂತಹ ಸನ್ನಿವೇಶವನ್ನು ಮರೆಮಾಚಿದ ನಿರುದ್ಯೋಗ ಅಂತ ಕರಿತೀವಿ. 4 ಎಕರೆ ಏನಿರುವಂಥದ್ದು, ಒಬ್ಬ ರೈತನ ಹತ್ರ ಭೂಮಿ ಇದೆ, ತನ್ನಲ್ಲಿ ಕೆಲಸವನ್ನು ಮಾಡಬೇಕಿತ್ತು. 4 ಎಕರೆಗೆ 3 ಜನ ಕೆಲಸ ಮಾಡೋದಕ್ಕೆ ಸಾಕಾಗತ್ತೆ. ಆದರೆ ತನ್ನನ್ನು 3 ಜನರ ಜೊತೆ ಮಾಡಬೇಕಿತ್ತು, 5 ಜನ ಕೆಲಸಗಾರರನ್ನು ಕರ್ಕೊಂಡು ಹೋಗ್ತಾನೆ. ಅಂದರೆ ತನ್ನಲ್ಲಿರುವಂತಹ ಹೆಂಡತಿ, ಮಕ್ಕಳು ಇವರೊಂದಿಗೆ 5 ಜನ ಕೆಲಸಕ್ಕೆ ಹೋಗ್ತಾರೆ. ಇಂತಹ ಸಿಚುವೇಶನನ್ನು ಅಂದರೆ ಕೆಲಸಗಾರರ ಅವಶ್ಯಕತೆಗಿಂತ ಜಾಸ್ತಿ ಕೆಲಸಗಾರರು ಕಂಡು ಬಂದರೆ ಅಂತಹದ್ದಲ್ಲಿ ನಿರುದ್ಯೋಗಿಗಳಾಗಿರ್ತಾರೆ. ಎಂತಹ ನಿರುದ್ಯೋಗಿ ಅಂದರೆ ಮರೆಮಾಚಿದ ಅಥವಾ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಇವರ ಕೊಡುಗೆ ಏನಾಗಿರುತ್ತೆ, ಶೂನ್ಯ ಅಂತ ಗುರುತಿಸ್ತೀವಿ. ಹಾಗೆ ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್, ಆವರ್ತ ನಿರುದ್ಯೋಗ ಅಂತ ಕರಿತೀವಿ. ಆವರ್ತ ನಿರುದ್ಯೋಗ. ಈ ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್ ಅಂದರೆ ಏನು ಅಂತ ಕೇಳ್ತಾರೆ. ಇದನ್ನು ಗೊತ್ತಿರ್ರಿ. ಈ ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್ ಸಂಬಂಧಪಟ್ಟಾಗೆ ಇಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್ ಸಂಬಂಧಪಟ್ಟಾಗೆ ಆರ್ಥಿಕ ವ್ಯವಸ್ಥೆಯಲ್ಲಿ ಯಾವುದನ್ನು ಆ ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ ಅಂದರೆ ಆರ್ಥಿಕ ವ್ಯವಸ್ಥೆಯಲ್ಲಿ ಆಗುವಂತಹ ಏರಿಳಿತಗಳಿಂದ. ಎಕನಾಮಿಕ್ ಅಂದಾಗ ಗೊತ್ತಾಗತ್ತೆ ನಮಗೆ, ಅರ್ಥಶಾಸ್ತ್ರದಲ್ಲಿ ವಿಶೇಷ ಏನು ಅಂದರೆ ಗ್ರಾಫ್ಗಳಾಗಿರುತ್ತೆ. ವ್ಯಾಪಾರ ವಹಿವಾಟುಗಳು ಒಂದಿನ ಚೆನ್ನಾಗಿರ್ಬೋದು, ಅದು ಒಂದಿನ ಕಡಿಮೆ ಇರಬಹುದು. ವ್ಯಾಪಾರ ಹೆಚ್ಚು ಕಡಿಮೆ ಆಗ್ತಿರುತ್ತೆ. ಅಂತಹ ಏರಿಳಿತಗಳಿಂದ ಉಂಟಾಗುವಂತಹ ನಿರುದ್ಯೋಗವನ್ನು ಆವರ್ತ ನಿರುದ್ಯೋಗ ಅಂತ ಕರಿತೀವಿ. ಅಂದರೆ ಎಂತಹದ್ದು ಸಂಬಂಧಪಟ್ಟಂದರೆ ಆರ್ಥಿಕ ಮುಗ್ಗಟ್ಟು ಅಥವಾ ಆರ್ಥಿಕ ಚಟುವಟಿಕೆಯಲ್ಲಿ ಹಿನ್ನಡೆ ಉಂಟಾದಾಗ, ಎಕನಾಮಿಕ್ ಕ್ರೈಸಿಸ್ ಆಯಿತು, ಅಂತಹ ಸಂದರ್ಭದಲ್ಲಿ ಉಂಟಾದಾಗ ಇಂತಹ ಸಂದರ್ಭದಲ್ಲಿ ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್ ಕಾಣುತ್ತೆ.
ಆರ್ಥಿಕ ಮುಗ್ಗಟ್ಟು ಮತ್ತು ಆರ್ಥಿಕ ಚಟುವಟಿಕೆಗಳು ಹಿನ್ನಡೆ ಆಗೋದ್ರಿಂದ ಅನ್ಎಂಪ್ಲಾಯ್ಮೆಂಟ್ ಹೇಗೆ ಹೆಚ್ಚಳ ಆಗುತ್ತೆ ಅಂತ ಕೇಳಿದ್ರೆ ಗೊತ್ತಿರಲಿ, ಯಾವಾಗ ಆರ್ಥಿಕ ಮುಗ್ಗಟ್ಟಾಗುತ್ತೆ, ಎಕನಾಮಿಕ್ ಕ್ರೈಸಿಸ್ ಆಗುತ್ತೆ, ಆಗ ಸರಕು ಮತ್ತು ಸೇವೆಗಳ ಬೇಡಿಕೆಗಳೇನಾಗುತ್ತೆ, ಕಡಿಮೆ ಆಗುತ್ತೆ, ಅವುಗಳ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಇದರ ಪರಿಣಾಮವಾಗಿ ಉತ್ಪಾದನಾ ಪ್ರಮಾಣ ಮತ್ತು ಉದ್ಯೋಗದ ಗಾತ್ರದಲ್ಲೂ ಕೂಡ ಕುಸಿತ ಉಂಟಾಗುತ್ತೆ. ಪ್ರೊಡಕ್ಷನ್ನೇ ಇಲ್ಲ, ಪ್ರೊಡಕ್ಷನ್ ಕೇಳುವವರಿಲ್ಲ, ಡಿಮ್ಯಾಂಡೇ ಇಲ್ಲ ಅಂದಾಗ ಪ್ರೊಡಕ್ಷನ್ ಮಾಡೋದಕ್ಕೆ ಉದ್ಯೋಗಗಳ ಸಂಖ್ಯೆಗಳು ಕೂಡ ಕಡಿಮೆ ಆಗುತ್ತೆ. ಇಂತಹ ಸಿಚುವೇಶನನ್ನು ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. VVIMP ಈಗಾಗಲೇ PSI ಎಕ್ಸಾಮ್ನಲ್ಲಿ ಕೂಡ ಕೇಳಿರುವಂಥದ್ದು. ಆವರ್ತ ನಿರುದ್ಯೋಗವು ಆರ್ಥಿಕ ಕುಸಿತದ ಒಂದು ಫಲಿತಾಂಶ ಅಂತ ಕರಿತೀವಿ. ಈ ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್ ಏನಿದೆ ಅದೇನಾಗಿರುತ್ತೆ, ಆವರ್ತ ನಿರುದ್ಯೋಗವು ಆರ್ಥಿಕ ಕುಸಿತದ ಫಲಿತಾಂಶ ಅಂತ ಹೇಳ್ಬಿಟ್ಟು ಇದನ್ನು ಗುರುತಿಸ್ತೀವಿ. ನೆಕ್ಸ್ಟು ಸ್ವರೂಪಾತ್ಮಕ ನಿರುದ್ಯೋಗ ಅಥವಾ ರಚನಾತ್ಮಕ ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್ ಇದು ಎರಡು ರೀತಿಯ ಅರ್ಥವನ್ನು ಕೂಡ ಕೊಡುತ್ತೆ. ಎರಡು ರೀತಿಯನ್ನು ನಾವು ಹೇಗೆ ಅರ್ಥವನ್ನು ಮಾಡ್ಕೊಳ್ತೀವಿ ಅವುಗಳ ಮೇಲೆ ಇಂಪಾರ್ಟೆನ್ಸ್ ಇರುತ್ತೆ. ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್ ಅಂದರೆ ಅರ್ಥವ್ಯವಸ್ಥೆಯ ಸ್ವರೂಪ ಅಥವಾ ರಚನೆಯಲ್ಲಿ ಆಗುವಂತಹ ಬದಲಾವಣೆಗಳಿಂದ ಉಂಟಾಗುವ ನಿರುದ್ಯೋಗವನ್ನು ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಅಂದರೆ ಆಧುನಿಕ ಆರ್ಥಿಕತೆಯಲ್ಲಿ ಅನೇಕ ರಚನಾತ್ಮಕ ಬದಲಾವಣೆಗಳು ಕಂಡುಬರುತ್ತೆ. ನೋಡಿ, ಇದನ್ನು ಒಂದು ರೀತಿಯಲ್ಲಿ ಅರ್ಥವನ್ನು ಮಾಡ್ಕೊಳ್ಳೋದಾದರೆ ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟನ್ನು ಹೀಗೂ ಅರ್ಥವನ್ನು ಮಾಡ್ಕೊಳ್ಬೋದು. ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್ ಏನು ಹೇಳುತ್ತೆ ಅಂತ ಕೇಳ್ತಾರೆ, ದೇಶದಲ್ಲಿ ಒಂದು ಕಡೆ ನಿರುದ್ಯೋಗಿಗಳು ಇದ್ದಾರೆ, ಒಂದು ಕಡೆ ಉದ್ಯೋಗನೂ ಇದೆ, ಇದೆರಡರ ಸಂಬಂಧವನ್ನು ತಿಳಿಸುತ್ತೆ. ಒಂದು ಕಡೆ ಏನಾಗಿರುತ್ತೆ, ದೇಶದಲ್ಲಿ ನಿರುದ್ಯೋಗಿಗಳಿರ್ತಾರೆ, ಇನ್ನೊಂದು ಪ್ಲೇಸ್ನಲ್ಲಿ ಅಲ್ಲಿ ಉದ್ಯೋಗಗಳು ಕೂಡ ಇರುತ್ತೆ. ಇದೆರಡರ ಸಂಬಂಧ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಇಲ್ಲಿ ಇವತ್ತಿನ ದಿನ ಜನರೇಷನ್ ನಡೀತಾ ಇದೆ. ಎಗೆ ಸಂಬಂಧಪಟ್ಟಾಗೆ ಅದನ್ನು ಮಾಡುವಂಥ ಕೆಲಸವನ್ನು ಮಾಡುವಂತಹ ಏನಿದೆ ಕೆಲಸ ಇದೆ. ಇನ್ನು ನಿರುದ್ಯೋಗಿಗಳಿದ್ದಾರೆ, ಫಾರ್ ಎಕ್ಸಾಂಪಲ್ ಕೂಲಿ ಕೆಲಸ ಮಾಡುವವರು ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಅಂದರೆ ಈ ವ್ಯಕ್ತಿಗೆ ಈ ಕೆಲಸ ಬರೋದಿಲ್ಲ, ಮಾಡೋದಕ್ಕೆ ಬರೋದಿಲ್ಲ, ಉದ್ಯೋಗನೂ ಇದೆ, ನಿರುದ್ಯೋಗಿನೂ ಇದೆ. ಆ ಸಂದರ್ಭವನ್ನು ಈ ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟನ್ನು ನೋಡ್ಕೊಳ್ಬಹುದು. ಮತ್ತೊಂದು ರೀತಿಯಲ್ಲಿ ಹೇಳೋದಾದರೆ, ಯಾವಾಗ ಅನುಭೋಗಿಯ ಅಭಿರುಚಿಯಲ್ಲಿ ಬದಲಾವಣೆಗಳು ಉಂಟಾಗುತ್ತೋ ಕೆಲವು ಉದ್ಯೋಗಗಳು ತಮ್ಮ ಪ್ರಾಮುಖ್ಯತೆಯನ್ನು ಕಳ್ಕೊಳ್ಳುತ್ತೆ. ಉದಾಹರಣೆಯನ್ನು ನೋಡೋದಾದರೆ ನೋಡಿ, ಕೆಲವೊಮ್ಮೆ ಏನಾಗುತ್ತೆ, ಈ ಕಸ್ಟಮರ್ನ ಟೇಸ್ಟ್ ಬದಲಾವಣೆ ಆಗ ಕೆಲವೊಂದು ಸಂದರ್ಭದಲ್ಲಿ ಉದ್ಯೋಗಗಳು ಕೂಡ ಕಳ್ಕೊಳ್ಳುವಂಥ ಸಂದರ್ಭ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇಲ್ಲಿ ಗಮನಿಸೋದಾದರೆ ಈ ಹಿಂದೆ ಸೈಕಲ್ ಗಾಡಿ ಆಗಿರ್ಬೋದು ಅಥವಾ ಟಾಂಗಾ ಗಾಡಿ ಆಗಿರ್ಬೋದು, ಇವುಗಳೆಲ್ಲ ಕಂಡು ಬರ್ತಾ ಇತ್ತು. ಇವತ್ತೇನಾಗಿದೆ, ಕ್ಯಾಬ್ ಅಥವಾ ಇವುಗಳನ್ನೆಲ್ಲ ಬುಕ್ ಮಾಡ್ತೀವಿ, ಕ್ಯಾಬ್ ಸಿಗುತ್ತೆ, ಅಥವಾ ಓಲಾ, ಊಬರ್ಗಳು, ಇವುಗಳು ಏನಾಗಿದೆ ಹೆಚ್ಚಳ ಆಗಿರೋದ್ರಿಂದ ಇವುಗಳು ಅಂದರೆ ಉದಾಹರಣೆಯನ್ನು ಹೇಳೋದಾದರೆ ಇಲ್ಲಿ ಏನಾಗುತ್ತೆ, ಕಸ್ಟಮರ್ನ ಅಭಿರುಚಿಗಳು ಬದಲಾವಣೆ ಆಗಿರುತ್ತೆ. ಅನುಭೋಗಿ ಅಭಿರುಚಿಯಲ್ಲಿ ಬದಲಾವಣೆ ಆದಾಗ ಕೆಲವು ಉದ್ಯೋಗಗಳು ತಮ್ಮ ಪ್ರಾಮುಖ್ಯತೆಯನ್ನು ಕಳ್ಕೊಳ್ಳುತ್ತೆ. ಅದರಿಂದ ನಿರುದ್ಯೋಗಿ ಆಗಿದ್ದರೆ ಅದನ್ನು ಕೂಡ ನಾವು ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳ್ಬಿಟ್ಟು ಗುರುತಿಸ್ಬೋದು. ಅದು ಕೂಡ ನಮಗೆ ಗೊತ್ತಿರಲಿ. ಈ ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್ ಸಂಬಂಧಪಟ್ಟಾಗೆ ನಾವು ಇದನ್ನು ಹೇಳ್ತೀವಿ. ಒಂದು ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್ನ ಲಕ್ಷಣ ಏನು ಅಂತ ಕೇಳಿದ್ರೆ, ದೇಶದಲ್ಲಿ ಒಂದು ಕಡೆ ಉದ್ಯೋಗನೂ ಇದೆ, ಇನ್ನೊಂದು ಪ್ಲೇಸ್ನಲ್ಲಿ ಅದೇ ಸಮಯದಲ್ಲಿ ನಿರುದ್ಯೋಗಿಗಳು ಕೂಡ ಇದ್ದರೆ ಅದನ್ನು ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್ ತಿಳಿಸುತ್ತೆ. ಹಾಗೆ ಇಲ್ಲಿ ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್ ಇನ್ನೊಂದು ರೀತಿಯನ್ನು ತಿಳಿಸೋದಾದರೆ, ಕಸ್ಟಮರ್ನ ಅನುಭೋಗಿಯ ಅಭಿರುಚಿಗಳಲ್ಲಿ ಬದಲಾವಣೆ ಉಂಟಾದಾಗ ಕೆಲವು ಉದ್ಯೋಗಗಳು ತಮ್ಮ ಪ್ರಾಮುಖ್ಯತೆಯನ್ನು ಕಳ್ಕೊಳ್ಳುತ್ತೆ. ಅವುಗಳು ಕೂಡ ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್, ರಚನಾತ್ಮಕ ನಿರುದ್ಯೋಗದ ಲಕ್ಷಣಗಳು ಅಂತ ಹೇಳ್ಬಿಟ್ಟು ಗುರುತಿಸ್ತೀವಿ. ನೆಕ್ಸ್ಟ್ ತಾಂತ್ರಿಕ ನಿರುದ್ಯೋಗ ಅಂತ ಕರಿತೀವಿ, ಟೆಕ್ನಿಕಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಹಾಗಂದ್ರೆ ಏನು ಅಂತ ಕೇಳಿದ್ರೆ, ಯಾವಾಗ ತಂತ್ರಜ್ಞಾನದ ಬೆಳವಣಿಗೆ ಆಗುತ್ತೋ ಆಗ ಕಾರ್ಮಿಕರು ಉದ್ಯೋಗವನ್ನು ಕಳೆದುಕೊಳ್ಳುವುದನ್ನು ತಾಂತ್ರಿಕ ನಿರುದ್ಯೋಗ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್, ಈ ಅಂಶ ಗೊತ್ತಿರಬೇಕು. ತಾಂತ್ರಿಕ ನಿರುದ್ಯೋಗ ಯಾವಾಗ ಸಂಭವಿಸುತ್ತೆ, ತಂತ್ರಜ್ಞಾನದ ಬೆಳವಣಿಗೆಯಿಂದ ಕಾರ್ಮಿಕರು ತಮ್ಮ ಉದ್ಯೋಗವನ್ನು ಕಳೆದುಕೊಳ್ಳುವಂತಹ ಸಂದರ್ಭವನ್ನು ತಾಂತ್ರಿಕ ನಿರುದ್ಯೋಗ ಅಂತ ಕರಿತೀವಿ. ಅಂದರೆ ತಂತ್ರಜ್ಞಾನದಿಂದ ಬೆಳವಣಿಗೆ ಆಗೋದ್ರಿಂದ ಏನು ಉದ್ಯೋಗವನ್ನು ಹೇಗೆ ಕಳ್ಕೊಳ್ತಾರೆ ಅಂದರೆ, ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ನೆನ್ಪಿಟ್ಕೊಳ್ಳಿ, ಇಲ್ಲಿ ಈ ಹಿಂದೆ ಏನಾಗುತ್ತೆ, ಒಂದು ಬಾವಿಯನ್ನು ತೆಗಿಬೇಕು ಅಂದರೆ 10 ದಿನ ಬೇಕಿತ್ತು, 10 ಜನ ಬೇಕಾಗಿತ್ತು. ಇಲ್ಲಿ ಗೊತ್ತಿರಲಿ, ಒಂದು ಬಾವಿಯನ್ನು ತೆಗಿಬೇಕು ಅಂದರೆ 10 ದಿನ 10 ಜನ ಬೇಕಿತ್ತು. ಈಗ ಒಂದು ಬಾವಿಯನ್ನು ತೆಗಿಬೇಕು ಅಂದರೆ ಉದಾಹರಣೆಗೆ ಒಂದು ಕಾಲ್ ಮಾಡಿದ್ರೆ ಸಾಕು, ಒಂದು ದೈತ್ಯ ಬಂದಿಲ್ಲತ್ತೆ, ಅಂದರೆ ಒಂದು JCB ಬಂದಿಲ್ಲತ್ತೆ. ಅದೊಂದು 10-15 ಗಂಟೆಗಳಲ್ಲಿ ತನ್ನ ಕೆಲಸವನ್ನು ಮಾಡ್ಕೊಂಡು ಹೋಗುತ್ತೆ.
ಬರೀ ಒಂದು JCB ಬಂದ್ಬಿಟ್ಟು ಎಲ್ಲ ಕೆಲಸವನ್ನು ಮಾಡೋದ್ರಿಂದ ಇಲ್ಲಿ 10 ಜನರ ಕೆಲಸ ಏನಾಯಿತು, ಇಲ್ಲಿ ನಿರುದ್ಯೋಗಿಗಳಾಗಿರ್ತಾರೆ. ಅಥವಾ ಇವತ್ತಿನ ದಿನ CC ಕ್ಯಾಮ್ರಾ ಏನಾಗಿರ್ಬೋದು, ಅವುಗಳು ಬಂದಿರುವಂಥದ್ದಾಗಿರ್ಬೋದು, AI ಜನರೇಟ್ ಆಗಿರುವಂಥದ್ದಾಗಿರ್ಬೋದು. ಇವತ್ತಿನ ದಿನ ಎಲ್ಲ ವ್ಯವಸ್ಥೆಗಳು ಟೆಕ್ನಾಲಜಿಯ ಮೂಲಕ ನಡೀತಾ ಇದೆ. ಹಾಗಾಗ್ಬಿಟ್ಟು ಏನಾಗ್ತಿದೆ, ಇಲ್ಲಿ ಕೆಲವೊಂದು ನಿರುದ್ಯೋಗಿಗಳ ಸಂಖ್ಯೆ ಹೆಚ್ಚಳವಾಗುತ್ತೆ. ಇದನ್ನು ಟೆಕ್ನಿಕಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ, ತಾಂತ್ರಿಕ ನಿರುದ್ಯೋಗ ಅಂತ ಕೂಡ ಕರಿತೀವಿ. ನೆಕ್ಸ್ಟು ಘರ್ಷಣಾತ್ಮಕ ನಿರುದ್ಯೋಗ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್, ಘರ್ಷಣಾತ್ಮಕ ನಿರುದ್ಯೋಗ ಅಥವಾ ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ನಿಮ್ಮ KPSCನಲ್ಲಿ ಈ ಪ್ರಶ್ನೆಯನ್ನು 2 ರೀತಿ ಉತ್ತರವನ್ನು ಕೊಟ್ಟಿದ್ದಾರೆ. ಒಂದು ಎಕ್ಸಾಮ್ನಲ್ಲಿ ಒಂದು ರೀತಿ, ಗ್ರೂಪ್ ಸಿನಲ್ಲಿ, ಒಮ್ಮೆ CTIನಲ್ಲಿ ಬೇರೆ ರೀತಿಯನ್ನು ಕೊಟ್ಟಿದ್ದಾರೆ. ಎರಡೂ ರೂಪವನ್ನು ಅರ್ಥವನ್ನು ಮಾಡ್ಕೊಳ್ಳೋಣ. ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್ ಅಂದರೆ ಕಾರ್ಮಿಕರ ಬೇಡಿಕೆ ಮತ್ತು ಪೂರೈಕೆಯ ಬದಲಾವಣೆಯ ಕಾರಣದಿಂದ, ಕಾರ್ಮಿಕರ ಬೇಡಿಕೆ ಮತ್ತು ಪೂರೈಕೆಯ ಬದಲಾವಣೆಯ ಕಾರಣದಿಂದ ಉಂಟಾಗುವ ನಿರುದ್ಯೋಗವನ್ನು ಘರ್ಷಣಾತ್ಮಕ ನಿರುದ್ಯೋಗ ಅಂತ ಕರೀತಾರೆ. ಉದ್ಯೋಗ ನಿರ್ಮಾಣದಲ್ಲಿ ಕಾರ್ಮಿಕರಿಗೆ ಒಂದು ಕೆಲಸವನ್ನು ನಿರ್ವಹಿಸಲು ಬೇಕಾಗಿರುವ ಜ್ಞಾನವಿಲ್ಲವೆಂದು ಅವರನ್ನು ಕೆಲಸದಿಂದ ತೆಗೆದುಹಾಕಿದರೆ ಆಗ ಸಂಭವಿಸುವಂತಹ ನಿರುದ್ಯೋಗವನ್ನು ನಾವು ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಉದಾಹರಣೆಗೆ, ಫಾರ್ ಎಕ್ಸಾಂಪಲ್, ಈ ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್ನ ಒಂದು ರೀತಿ ಸ್ಟೇಟ್ಮೆಂಟನ್ನು ಅರ್ಥ ಮಾಡ್ಕೊಳ್ಳೋಣ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ಇದ್ದಾನೆ, 2000 ಇಸ್ವಿನಿಂದ ಕೆಲಸವನ್ನು ಮಾಡ್ತಿದ್ದಾನೆ ಅಂತ ತಿಳ್ಕೊಳ್ಳೋಣ. 2000ದಿಂದ 2000 ಇಸ್ವಿನಲ್ಲಿ ಈ ಒಬ್ಬ ವ್ಯಕ್ತಿ ಕೆಲಸವನ್ನು ಮಾಡ್ತಿದ್ದಾನೆ. ಪ್ರೆಸೆಂಟ್ ಇಲ್ಲಿವರೆಗೂ ಕೂಡ ಅವನೇನು ಮಾಡ್ತಾ ಇದ್ದಾನೆ, ಕೆಲಸವನ್ನು ಮಾಡ್ತಾ ಇದ್ದಾನೆ. ಈಗೇನಾಗುತ್ತೆ, ಹೊಸ ಮ್ಯಾನೇಜರ್ ಒಬ್ಬ ಬರ್ತಾನೆ. ಬಂದಂತಹ ವ್ಯಕ್ತಿ ಅವನು ಹೇಳ್ತಾನೆ, ಇವನ ಕೆಲಸ ಏನು ಅಂತ ಕೇಳಿದ್ರೆ, ಉದಾಹರಣೆಗೆ ಇಂಪೋರ್ಟನ್ನು ಮಾಡಿರುವಂಥದ್ದು, ಎಕ್ಸ್ಪೋರ್ಟನ್ನು ಮಾಡಿರುವಂಥದ್ದು, ಪ್ರತಿದಿನ ಏನು ಮಾಡುವಂಥದ್ದು, ಎಂಟ್ರಿಯನ್ನು ಮಾಡೋದು, ಅವ್ರಿಗೆ ಕೊಡುವಂಥದ್ದು. ಇವತ್ತೇನು ಪರ್ಚೇಸ್ ಮಾಡಿದ್ವಿ, ಎಷ್ಟು ಸೇಲ್ ಮಾಡಿದ್ವಿ ಅನ್ನೋದನ್ನು ಏನು ಮಾಡ್ತೀವಿ, ಮ್ಯಾನೇಜರಿಗೆ ಕೊಡುವಂಥ ಕೆಲಸವನ್ನು ಈಗಾಗಲೇ 2000ದಿಂದನೂ ಇದೇ ಕೆಲಸವನ್ನು ಮಾಡ್ಕೊಂಬಂದಿದ್ದಾರೆ. ಈಗ ಹೊಸ ಮ್ಯಾನೇಜರ್ ಒಬ್ಬರು ಬರ್ತಾರೆ, ಬಂದ್ಬಿಟ್ಟು ಹೇಳ್ತಾರೆ, ನೋಡಿ ಇಲ್ಲಿವರೆಗೂ ನೀವೇನು ಮಾಡ್ತಾ ಇದ್ದೀರಾ, ಇವುಗಳನ್ನೇನು ಕೊಡ್ತಾ ಇದ್ದೀರಾ, ಇವುಗಳು ಬದಲಾವಣೆ ಆಗಬೇಕು, ನನಗೆ ಟ್ಯಾಲಿಯಲ್ಲಿ ಕೊಡಿ ಅಂತ ಕೇಳಿದ್ರು ಅಂತ ತಿಳ್ಕೊಳ್ಳಿ. ಅಥವಾ ಕಂಪ್ಯೂಟರ್ನಲ್ಲಿ ನನಗೆ ಇದನ್ನು ಆ್ಯಡ್ ಮಾಡಿಕೊಡಿ, ನನಗೆ ಇವತ್ತು ಕಂಪ್ಯೂಟರ್ನ ಯುಗ ನಡೀತಿದೆ, ಹಾಗಾಗ್ಬಿಟ್ಟು ನನಗೆ ಇದನ್ನು ಮಾಡಿಕೊಡಿ ಅಂತ ಕೇಳ್ತಾರೆ. ನೀವು ಇಲ್ಲಿವರೆಗೂ ಕಲ್ತಿರುವಂಥದ್ದು ಈ ಬರೆದ್ಬಿಟ್ಟು ಏನು ಕೊಟ್ಟಿರುವಂಥದ್ದು, ಬಟ್ ಈ ಕಂಪ್ಯೂಟರ್ನಲ್ಲಿ ಕೊಡಿ ಅಂದಾಗ ಏಕಾಏಕಿ ಅವುಗಳು ನಮಗೆ ಬರೋದಿಲ್ಲ. ಆ ಸಂದರ್ಭದಲ್ಲಿ ಅವನನ್ನು ಕೆಲಸದಿಂದ ತೆಗೆದುಹಾಕಿದ್ರೆ, ವೆರಿ ಇಂಪಾರ್ಟೆಂಟ್ ಗೊತ್ತಿರಲಿ, ಒಂದು ಕೆಲಸವನ್ನು ನಿರ್ವಹಿಸಲು ಬೇಕಾಗಿರುವಂತಹ ಜ್ಞಾನ, ನಾಲೆಡ್ಜ್ ಅವನಲ್ಲಿಲ್ಲ ಅಂತ ಹೇಳ್ಬಿಟ್ಟು ಅವನನ್ನು ಕೆಲಸದಿಂದ ತೆಗೆದುಹಾಕಿದ್ರೆ ಆ ವ್ಯಕ್ತಿಯನ್ನು ಆ ಸಂದರ್ಭದಲ್ಲಿ ಎಂತಹ ನಿರುದ್ಯೋಗಿ ಅಂತ ಕರಿತೀವಿ ಅಂದರೆ ಘರ್ಷಣಾತ್ಮಕ ನಿರುದ್ಯೋಗಿ, ಅಂದರೆ ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ನೋಡಿ, ಇದಕ್ಕೆ ಸಂಬಂಧಿಸಿದಂತೆ ಇದೇ ಎಕ್ಸಾಂಪಲನ್ನು ನಿಮ್ಮ ಗ್ರೂಪ್ ಸಿನಲ್ಲಿ ಕೇಳಿದ್ದು. ಒಬ್ಬ ಉದ್ಯಮಿ ಕಾರ್ಮಿಕರಿಗೆ ಕಂಪ್ಯೂಟರ್ ಜ್ಞಾನ ಇಲ್ಲ ಅಂತ ಹೇಳ್ಬಿಟ್ಟು ಅವನನ್ನ ಕೆಲಸದಿಂದ, ಹುದ್ದೆಯಿಂದ ತೆಗೆದುಹಾಕಿದ್ರೆ ಆಗ ಸಂಭವಿಸುವಂತಹ ನಿರುದ್ಯೋಗ ಯಾವುದು ಅಂತ ಕೇಳಿದರೆ ಅದನ್ನು ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಒಂದು ಅರ್ಥದಲ್ಲಿ ಇದನ್ನು ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್. ಹಾಗೆ ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟನ್ನು ಇನ್ನೊಂದು ರೂಪದಲ್ಲಿ ನೋಡೋದಾದರೆ ಗೊತ್ತಿರಲಿ, ಇನ್ನೊಂದು ಅರ್ಥವನ್ನು CTIನಲ್ಲಿ ಕೇಳಿದ್ದು ಹೀಗೆ. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ಇದ್ದಾನೆ, ಒಬ್ಬ ವ್ಯಕ್ತಿ ಒಂದು ಕೆಲಸವನ್ನು ಮಾಡ್ತಿರ್ತಾನೆ. ಅವನಿಗೇನು ಸ್ಯಾಲ್ರಿಯನ್ನು ಕೊಡ್ತಾರೆ ಅಂತ ಕೇಳಿದ್ರೆ, ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿಗೆ 20,000 ರೂಪಾಯಿ ಸ್ಯಾಲ್ರಿ ಇರುತ್ತೆ ಅಂತ ತಿಳ್ಕೊಳ್ಳಿ. ಅವನೇನು ಕೆಲಸವನ್ನು ಮಾಡ್ತಿರ್ತಾನೋ ಅದೇ ಕೆಲಸವನ್ನು ಇನ್ನೊಂದು ಕಂಪನಿಯಲ್ಲಿ ಇನ್ನೊಬ್ಬ ವ್ಯಕ್ತಿ ಕೆಲಸ ಮಾಡ್ತಿರ್ತಾನೆ, ಸೇಮ್ ಕೆಲಸ, ಅವನಿಗೆ 40,000 ರೂಪಾಯಿ ಸ್ಯಾಲ್ರಿ ಇದೆ ಅಂತ ತಿಳ್ಕೊಳ್ಳಿ, 40,000 ಸ್ಯಾಲ್ರಿ ಇದೆ. ಆಗ ಈ ವ್ಯಕ್ತಿ ಏನು ಮಾಡ್ತಾನೆ, 20,000 ಇರುವಂಥ ಕೆಲಸವನ್ನು ಕೇಳ್ತಾನೆ, ನನಗೂ 40,000 ರೂಪಾಯಿ ಮಾಡಿ ಅಂತ ಕೇಳ್ತಾನೆ. ಅದು ಮಾಡೋದಕ್ಕೆ ಬರೋದಿಲ್ಲ ಅಂತಹ ಸಂದರ್ಭ, ಅಥವಾ ಆ ಕೆಲಸವನ್ನು ಅವನು ಅಲ್ಲಿಂದ ಕೆಲಸವನ್ನು ಬಿಟ್ಟರೆ, ಹಳೆಯ ಕೆಲಸವನ್ನು ಬಿಟ್ಟು ಹೊಸ ಕೆಲಸವನ್ನು ಹುಡುಕ್ತಾನಲ್ವ, 40,000ದ ಯಾವುದಾದ್ರೂ ಕಂಪನಿ ಕೆಲಸವನ್ನು ಕೊಡ್ತಾರಾ ಅಂತ ಹುಡುಕ್ತಾನಲ್ವ, ಆ ಹುಡುಕುವಂತಹ ಸಂದರ್ಭದಲ್ಲಿ ಅದರ ಮಧ್ಯದ ಸಮಯ, ಹಿಂದಿನ ಕೆಲಸ ಇತ್ತು ಅದನ್ನು ಬಿಟ್ಟು ಮುಂದಿನ ಕೆಲಸವನ್ನು ಹುಡುಕುವಷ್ಟರ ಮಧ್ಯದ ಸಮಯ ಏನಿದೆಯಲ್ವ, ಸಿಗಬೇಕು ಅವನಿಗೆ, ಆ ಮಧ್ಯದ ಸಮಯವನ್ನು ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್ ಅಂತಲೂ ಕೂಡ ಕರೀತಾರೆ. ಇದನ್ನು ನಮ್ಮ CTನಲ್ಲಿ ಕೇಳಿದಂತಹ ಕ್ವಶನ್. ಒಬ್ಬ ವ್ಯಕ್ತಿಗೆ ಕಂಪ್ಯೂಟರ್ನ ಜ್ಞಾನ ಇಲ್ಲ ಅಂತ ಹೇಳ್ಬಿಟ್ಟು ಕೆಲಸದಿಂದ ತೆಗೆದುಹಾಕಿದಾಗ ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಅಥವಾ ಒಬ್ಬ ವ್ಯಕ್ತಿ ಹಿಂದಿರುವಂಥ ಕೆಲಸವನ್ನು ಬಿಟ್ಟು ಮುಂದೆ ಇನ್ನೊಂದು ಕೆಲಸವನ್ನು ಹುಡುಕುವಂತಹ ಸಂದರ್ಭದಲ್ಲಿ ಅದರ ಮಧ್ಯದ ಅವಧಿಯಲ್ಲಿ ಅವನು ನಿರುದ್ಯೋಗಿಯಾಗಿರ್ತಾನಲ್ವ, ಅದು ಎಂತಹ ನಿರುದ್ಯೋಗಿ ಅಂದರೆ ಅದನ್ನು ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕೂಡ ಕರಿತೀವಿ. ನೆಕ್ಸ್ಟು, ಇವತ್ತಿನ ದಿನ ಬಹಳ ಕೇಳ್ತಾನೆ ಇರ್ತೀರಾ, ಗಿಗ್ ಉದ್ಯೋಗ ಅಂತ ಕರೀತಾರೆ, ಗಿಗ್ ಅಂತ ಕರಿತೇವೆ. ಏನಿದು ಗಿಗ್ ಉದ್ಯೋಗ ಅಂತ ಕೇಳಿದ್ರೆ ನೋಡಿ ಗೊತ್ತಿರಲಿ, ಇದನ್ನು ನೀತಿ ಆಯೋಗ
ತನ್ನಲ್ಲಿ ತಾನು ಕೊಡೋಂಥ ಸ್ಟೇಟ್ಮೆಂಟನ್ನು ನೋಡೋದಾದರೆ ಗಿಗ್ ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಗಿಗ್ ಉದ್ಯೋಗವನ್ನು ಇಷ್ಟು ಸ್ಟೇಟ್ಮೆಂಟ್ ಓದೋದ್ರ ಮೂಲಕ ಸಿಂಪಲಾಗಿ ಅರ್ಥೈಸ್ಕೊಳ್ಬೇಕು ಅಂದರೆ ಗೊತ್ತಿರಲಿ, ಅಲ್ಪಾವಧಿಯವರೆಗೆ ಮಾತ್ರ ಇರುವಂತಹ ಉದ್ಯೋಗವನ್ನು, ಶಾರ್ಟ್ ಟೈಮ್ನಲ್ಲಿ ಮಾಡುವಂಥ ಕೆಲಸವನ್ನು, ವೆರಿ ಇಂಪಾರ್ಟೆಂಟ್ ಗೊತ್ತಿರಲಿ, ಇದು ಅಲ್ಪಾವಧಿ ಆಗಿರುತ್ತೆ. ಈ ಶಾರ್ಟ್ ಟರ್ಮ್ ಆಗಿರುವಂತಹ ಜಾಬ್ ಏನಿದೆ ಅದನ್ನು ನಾವೇನಂತ ಕರಿತೀವಿ, ಗಿಗ್ ಉದ್ಯೋಗ ಅಂತ ಕರಿತೀವಿ. ಈ ಗಿಗ್ ಉದ್ಯೋಗಕ್ಕೆ ಸಂಬಂಧಪಟ್ಟಾಗೆ ಏನಾಗಿರುತ್ತೆ, ಇದು ಜಾಗತಿಕ ಮಟ್ಟದಲ್ಲಿ ಪರಿಗಣಿಸಲಾಗುತ್ತೆ. ಬೇರೆ ಬೇರೆ ರೀತಿಯನ್ನು ಕೊಟ್ಟಿರ್ತಾರೆ. ಬಟ್ ನಮ್ಮ ನೀತಿ ಆಯೋಗ ಕೊಟ್ಟಿರುವಂತಹ ಸ್ಟೇಟ್ಮೆಂಟನ್ನು ನೋಡೋದಾದರೆ, ಯಾರು ಗಿಗ್ ಉದ್ಯೋಗ ಅಲ್ಪಾವಧಿಗೆ ಮಾಡುವಂಥ ಕೆಲಸ ಅಂತ ಕೇಳಿದ್ರೆ, ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಅಥವಾ ಆಫ್ಲೈನ್ ಪ್ಲ್ಯಾಟ್ಫಾರ್ಮ್ನಲ್ಲಿ ನಡೆಯುವಂತಹ ಸ್ವಯಂ ಉದ್ಯೋಗಗಳನ್ನು ಗಿಗ್ ಉದ್ಯೋಗ ಅಂತ ಕರಿತೀವಿ. ಆನ್ಲೈನ್ ಆಗಿರ್ಬೋದು ಅಥವಾ ಆಫ್ಲೈನ್ ಆಗಿರ್ಬೋದು. ಭಾರತದಲ್ಲಿ ಗಿಗ್ ಉದ್ಯೋಗದ ಬೆಳವಣಿಗೆಯ ಸಾಧ್ಯತೆಗಳ ಬಗ್ಗೆ ನೀತಿ ಆಯೋಗವು ಪ್ರಕಟಿಸಿರುವಂತಹ ವರದಿಯಲ್ಲಿ ಎಂತಹ ವ್ಯಾಖ್ಯೆ ಇದೆ ಅಂತ ಕೇಳಿದ್ರೆ ನೋಡಿ, ಏನು ಹೇಳುತ್ತೆ ನೀತಿ ಆಯೋಗ ಗಿಗ್ ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ, ಉದಾಹರಣೆಯನ್ನು ಹೇಳುತ್ತೆ. ಡೆಲಿವರಿ ಸೇವೆಯನ್ನು ಕೊಡುವಂತಹ ಸ್ವಿಗ್ಗಿ, ಝೊಮ್ಯಾಟೊ ಇನ್ನಿತರ ಏನಿದೆಯೋ ಅವರಾಗಿರ್ಬೋದು, ಅಥವಾ ಪ್ಲಂಬಿಂಗನ್ನು ಕೆಲಸವನ್ನು ಮಾಡೋರಾಗಿರ್ಬೋದು, ಎಲೆಕ್ಟ್ರಿಷಿಯನ್ ಆಗಿರ್ಬೋದು, ಗಾರ್ಡನಿಂಗ್ ಆಗಿರ್ಬೋದು, ವಿಡಿಯೋ ಬ್ಲಾಗಿಂಗ್ ಆಗಿರ್ಬೋದು, ಚಹಾ ತಿಂಡಿ ವ್ಯಾಪಾರ ಆಗಿರ್ಬೋದು, ಮಾರಾಟ ಪ್ರತಿನಿಧಿಗಳಾಗಿರ್ಬೋದು, ಹೀಗೆ ನೀತಿ ಆಯೋಗವು ಗಿಗ್ ಉದ್ಯೋಗ ಎಂದು ಪರಿಗಣಿಸಲಾದಂಥ ಉದ್ಯೋಗಗಳ ಪಟ್ಟಿ ಬಹಳ ಉದ್ದ ಇದೆ. ಸಿಂಪಲ್ ಆಗಿ ತಿಳ್ಕೊಳ್ಬೇಕು ಅಂದರೆ, ಶಾರ್ಟ್ ಆಗಿ ಮಾಡುವಂಥ ಕೆಲಸ ಅಂತ ಕೇಳಿದ್ರೆ, ಈ ವ್ಯಕ್ತಿಗಳಿಗೆ ಒಂದು ದಿನಕ್ಕೆ ಇಷ್ಟು ಗಂಟೆ ಕೆಲಸ ಮಾಡಬೇಕು ಅನ್ನೋ ರೂಲ್ಸ್ಗಳು ಇರೋದಿಲ್ಲ. ತಾನು ಯಾವಾಗ ಬೇಕು ಸ್ವತಂತ್ರರಾಗಿರ್ತಾರೆ. ಹಾಗೆ ತನಗೆ ಇಂತಹ ದಿನ ರಜೆ ಬೇಕು ಅಂತ ಹೇಳ್ಬಿಟ್ಟು ಯಾರಲ್ಲಿ ಕೇಳಬೇಕು ಅಂತಿಲ್ಲ. ಯಾವುದೇ ರೂಲ್ಸ್ ರೆಗ್ಯುಲೇಷನ್ಸ್ಗಳಿಗೆ ಇವರು ಒಳಗಾಗಿರೋದಿಲ್ಲ. ತನಗೆ ಸಮಯ ಸಂದರ್ಭಕ್ಕೆ ತಕ್ಕಂತೆ ಕೆಲಸಗಳನ್ನ ಮಾಡ್ತಾರೆ. ಅದರಿಂದ ಏನು ಮಾಡ್ತಾರೆ, ಉದಾಹರಣೆಗೆ ಸ್ವಿಗ್ಗಿ, ಝೊಮ್ಯಾಟೊಗಳನ್ನ ನೀವು ನೋಡಿರ್ತೀರ. ಹಾಗೆ ಇಂತಹ ಉದ್ಯೋಗದಲ್ಲಿ ತೊಡಗಿಕೊಂಡಂತಹವರು ಸ್ಮಾರ್ಟ್ ಫೋನನ್ನು ಬಳಸುತ್ತಿದ್ದರೆ ಮತ್ತು ಅವರ ಏಜ್ ಗ್ರೂಪ್ ಏನಾಗಿರಬೇಕು, 18ರಿಂದ 45 ವರ್ಷದವರಾಗಿದ್ದರೆ ಅಂಥವರನ್ನು ಗಿಗ್ ಉದ್ಯೋಗಿಗಳು ಅಂತ ಹೇಳ್ಬಿಟ್ಟು ಪರಿಗಣಿಸಲಾಗುತ್ತೆ ಅಂತ ಹೇಳ್ಬಿಟ್ಟು ನೀತಿ ಆಯೋಗ ಕೊಟ್ಟಿರೋದನ್ನು ಗಮನಿಸಬಹುದು. ನೆಕ್ಸ್ಟು ಬಹಳ ಇಂಪಾರ್ಟೆಂಟ್ ಆಗಿಬಿಟ್ಟು ಈ ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಮ್ಮೆ ನೀವು ಎಕ್ಸಾಮ್ಗಳನ್ನು ನೋಡಿರ್ತೀರ. ಈ ಡೆಕಾಕಾನ್ ಅಂದರೆ ಏನು, ಹೆಕ್ಟಾಕಾರ್ನ್ ಅಂದರೆ ಏನು ಅಂತೆಲ್ಲ ಕೇಳ್ತಾರೆ. ಅಥವಾ ಇದಕ್ಕೆ ಸಂಬಂಧಪಟ್ಟಾಗೆ ಯೂನಿಕಾರ್ನ್ ಅಂದರೆ ಏನು, ಇವತ್ತಿನ ದಿನ ಬಹಳ ವಿಶೇಷವಾಗಿರೋದು. ರೀಸೆಂಟ್ ಆಗಿಬಿಟ್ಟು ಈ ಹಿಂದೆ ಒಮ್ಮೆ ನಿಮ್ಮ PSIನಲ್ಲಿ ಕ್ವಶನ್ ಕೇಳಿದ್ದೇನು ಅಂದರೆ, ಡೆಕಾಕಾನ್ ಕಂಪನಿ ಅಂತಂದರೆ ಯಾವುದನ್ನು ಗುರುತಿಸ್ತೀವಿ ಅಂತ ಕೇಳಿದ್ದಾರೆ. ಹಾಗಾಗ್ಬಿಟ್ಟು ನಮಗೆ ಗೊತ್ತಿರಲಿ, ಡೆಕಾಕಾನ್ ಆಗಿರ್ಬೋದು, ಹೆಕ್ಟಾಕಾನ್ ಆಗಿದ್ದರೆ ಅದನ್ನು ಹೇಗೆ ಗುರುತಿಸ್ತೀವಿ ಅಂತ ಕೇಳಿದ್ರೆ ನೋಡಿ, ಇದೊಂದು ಪದ ವರ್ಣಿಸುತ್ತೆ. ಏನನ್ನು ವರ್ಣಿಸುತ್ತೆ ಅಂದರೆ, ಒಂದು ಉದ್ಯಮವನ್ನು ವರ್ಣಿಸುತ್ತೆ. ವೆರಿ ಇಂಪಾರ್ಟೆಂಟ್. ಫಸ್ಟ್ ತಿಳ್ಕೊಳ್ಬೇಕಾಗಿದ್ದೇನು ಅಂದರೆ, ಈ ಡೆಕಾಕಾನ್ ಆಗಿರ್ಬೋದು, ಹೆಕ್ಟಾಕಾನ್ ಆಗಿರ್ಬೋದು, ಯೂನಿಕಾರ್ನ್ ಆಗಿರ್ಬೋದು, ಇದೇನು ಮಾಡುತ್ತೆ, ಟೋಟಲ್ ಆಗಿಬಿಟ್ಟು ಒಂದು ವರ್ಣನೆಯನ್ನು ಕೊಡುತ್ತೆ. ಉದಾಹರಣೆಗೆ ನೋಡಿ, ಗೆಜೆಲ್ ಅಂತ ಕರಿತೀವಿ. ಗೆಜೆಲ್ ಅನ್ನೋದು ಒಂದು ಪ್ರಾಣಿ ಸರಿ. ಅರ್ಥಶಾಸ್ತ್ರದಲ್ಲಿ ಏನು ಅರ್ಥವನ್ನು ಕೊಡುತ್ತೆ ಅಂದರೆ, ಒಂದು ಸ್ಟಾರ್ಟಪ್ ಏನಿದೆ, ಹೊಸದಾಗಿ ಆದಂತಹ ನವೋದ್ಯಮ ಏನಿದೆ, ಆ ಸ್ಟಾರ್ಟಪ್ನ ಬಗ್ಗೆ ಹೇಳುತ್ತೆ. ಆ ಸ್ಟಾರ್ಟಪ್ ಹೇಗಿರಬೇಕು, ಗೆಜೆಲ್ ಆಗಬೇಕು ಅಂದರೆ ಆ ಕ್ರೈಟೀರಿಯಾ ಏನು ಹೇಳುತ್ತೆ, ಆ ಸ್ಟಾರ್ಟಪ್ ಏನಿದೆ $500 ಮಿಲಿಯನ್ $1 ಬಿಲಿಯನ್ ವರೆಗೆ ಮೌಲ್ಯವನ್ನು ಹೊಂದಿರಬೇಕು. ಆ ಸ್ಟಾರ್ಟಪ್ ನವೋದ್ಯಮ ಏನಿದೆ $500 ಮಿಲಿಯನ್ಗಿಂತ ಜಾಸ್ತಿ ಹೂಡಿಕೆಯನ್ನು ಹೂಡಿರಬೇಕು. ಜೊತೆಗೆ $1 ಬಿಲಿಯನ್ ವರೆಗೆ ಏನಾಗಿರಬೇಕು, ತನ್ನ ಮೌಲ್ಯವನ್ನು ಹೊಂದಿರಬೇಕು. ಅಂಥದ್ದನ್ನು ನಾವು ಗೆಜೆಲ್ ಅಂತ ಕರಿತೀವಿ. ಫಸ್ಟ್ ಕ್ರೈಟೀರಿಯಾ ಹೇಳುತ್ತೆ. ಎರಡನೇ ಕ್ರೈಟೀರಿಯಾ ಏನು ಹೇಳುತ್ತೆ, ಮುಂದಿನ 2 ವರ್ಷಗಳ ಅವಧಿಯಲ್ಲಿ, ಮುಂದೆ ಬರುವಂತಹ ಇನ್ನು 2 ವರ್ಷಗಳ ಅವಧಿಯಲ್ಲಿ ಈ ಗೆಜೆಲ್ ಕಂಪನಿ ಏನಿದೆ, ಸ್ಟಾರ್ಟಪ್ ಏನಿದೆ, ಅದು ಯೂನಿಕಾರ್ನ್ ಆಗುವಂತಹ ಲಕ್ಷಣವನ್ನು ಇದ್ದರೆ, ಅಂದರೆ ಈ ಮುಂದೆ 2 ವರ್ಷಗಳಲ್ಲಿ ಒಂದು ಕಂಪನಿ ಯೂನಿಕಾರ್ನ್ ಆಗುವಂಥ ಲಕ್ಷಣ ಇದ್ದರೆ ಅದನ್ನು ಗೆಜೆಲ್ ಅಂತ ಕರಿತೀವಿ. ಗೆಜೆಲ್ನಲ್ಲಿ $500 ಮಿಲಿಯನ್ ಹೆಚ್ಚಳವಾಗಿರಬೇಕು, $1 ಬಿಲಿಯನ್ ಒಳಗಿರಬೇಕು. ಜೊತೆಗೆ ಆ ಕಂಪನಿ ಏನಾಗಿರುತ್ತೆ, ಆ ಸ್ಟಾರ್ಟಪ್ ಏನಾಗಬೇಕು, ಮುಂದೆ 2 ವರ್ಷಗಳಲ್ಲಿ ಯೂನಿಕಾರ್ನ್ ಆಗುವಂತಹ ಲಕ್ಷಣಗಳಿದ್ರೆ ಅದನ್ನು ಗೆಜೆಲ್ ಅಂತ ಕರಿತೀವಿ. ಹಾಗಾದರೆ ಈ ಯೂನಿಕಾರ್ನ್ ಆಗುವಂಥ ಲಕ್ಷಣ ಅಂತ ಬಂತಲ್ವ, ಹಾಗಾದರೆ ಯೂನಿಕಾರ್ನ್ ಅಂದರೆ ಏನು ಅಂತ ಕೇಳಿದ್ರೆ ಗೊತ್ತಿರಲಿ. ಯೂನಿಕಾರ್ನ್ ಅಂದರೆ $1 ಬಿಲಿಯನ್ ಹೆಚ್ಚು ಬಂಡವಾಳವನ್ನು ಹೊಂದಿರಬೇಕು. ನಿಮಗೆ ಇನ್ನೂ ಈಸಿ ಅರ್ಥ ಆಗಬೇಕು ಅಂತ ಕೇಳಿದರೆ, ಈ ರಿಲೇಯನ್ನು ಓಡ್ತಾರೆ. ಒಬ್ಬ ವ್ಯಕ್ತಿ ಓಡಿ ಮತ್ತೆ ಇನ್ನೊಬ್ಬನಿಗೆ ಕೊಡ್ತಾನೆ, ಇನ್ನೊಬ್ಬ ಮತ್ತೆ ಓಡ್ತಾನೆ, ಇನ್ನೊಬ್ಬನಿಗೆ ಕೊಡ್ತಾನೆ. ಹೀಗೆ ಈ ಗೆಜೆಲ್ ಕೂಡ ಹೀಗೆ ಓಡುತ್ತೆ ಅಂತ ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಗೆಜೆಲ್ ಅಂದರೆ $500 ಮಿಲಿಯನ್ ಹೆಚ್ಚಳವಾಗಿರಬೇಕು, $1 ಬಿಲಿಯನ್ ಒಳಗಿರಬೇಕು. ಹಾಗಾದರೆ ನೆಕ್ಸ್ಟ್ ಬರೋದು ಯಾವುದು, ಯೂನಿಕಾರ್ನ್ ಅಂತ ಕರಿತೀವಿ. ಯೂನಿಕಾರ್ನ್ ಏನು ಹೇಳುತ್ತೆ, ಆ $1 ಬಿಲಿಯನ್ ಇತ್ತಲ್ವ, ಆ $1 ಬಿಲಿಯನ್ ಹೆಚ್ಚಳ ಇರಬೇಕು, $10 ಬಿಲಿಯನ್ ಒಳಗಿರಬೇಕು. ಒಂದಕ್ಕಿಂತ ಹೆಚ್ಚು $10 ಬಿಲಿಯನ್ ಒಳಗಿದ್ರೆ ಅಂತಹ ಬಂಡವಾಳವನ್ನು, ಅಂತಹ ನವೋದ್ಯಮ ಸ್ಟಾರ್ಟಪ್ಪನ್ನು ನಾವೇನಂತ ಕರಿತೀವಿ, ಇದನ್ನು ಯೂನಿಕಾರ್ನ್ ಅಂತ ಕರಿತೀವಿ.
ಈ ಯೂನಿಕಾರ್ನ್ ಎಂಬ ಪದವನ್ನು ಮೊದಲ ಬಾರಿಗೆ 2013ರಲ್ಲಿ ಐಲಿನ್ ಲೀ ಎಂಬ ವ್ಯಕ್ತಿ, ಗೊತ್ತಿರಲಿ, ಐಲಿನ್ ಲೀ ಎಂಬ ವ್ಯಕ್ತಿ ಇದನ್ನು ಸೃಷ್ಟಿಯನ್ನು ಮಾಡಿರ್ತಾರೆ. ಏನಿದು ಯೂನಿಕಾರ್ನ್ ಅಂತ ಕೇಳಿದ್ರೆ, ಈ ಯೂನಿಕಾರ್ನ್ ಅಂದರೆ ಗೊತ್ತಿರಲಿ ಒಂದು ಪೌರಾಣಿಕ ಪ್ರಾಣಿ ಅಂತ ಕರಿತೀವಿ. ಒಂದು ರೀತಿಯ ಏನಾಗಿರುವಂಥ ಕುದುರೆ ಥರ ಹೋಲುವಂತಹ ಒಂದು ಪೌರಾಣಿಕ ಪ್ರಾಣಿ ಅಂತ ಕರಿತೀವಿ. ಇದನ್ನು ಯಶಸ್ವಿ ಸಾಹಸೋದ್ಯಮಗಳ ಸಂಖ್ಯಾಶಾಸ್ತ್ರೀಯ ವಿರಳತೆಯನ್ನು ಪ್ರತಿನಿಧಿಸಲು, ಅಂದರೆ ಒಂದು ಕಂಪನಿಯ ಏನಾಗಿರುವಂಥದ್ದು ಬಂಡವಾಳವನ್ನು ಅಥವಾ ವಿರಳತೆಯನ್ನು ಏನು ಮಾಡಬೇಕು ತಿಳ್ಕೊಳ್ಳೋದಕ್ಕೆ ಈ ಹೆಸರನ್ನು ಸೂಚನೆಯನ್ನು ಮಾಡಿರ್ತಾರೆ. ಗೊತ್ತಾಯ್ತು ನಮಗೆ? ಗೆಜೆಲ್ ಅಂದರೆ $500 ಮಿಲಿಯನ್ ಹೆಚ್ಚಳವಾಗಿರುತ್ತೆ. ಹಾಗೆ $1 ಬಿಲಿಯನ್ ಒಳಗಿದ್ರೆ ಅದು ಗೆಜೆಲ್ ಆಗಿರುತ್ತೆ. ಅದೇ $1 ಬಿಲಿಯನ್ ಹೆಚ್ಚು $10 ಬಿಲಿಯನ್ ಒಳಗಿದ್ರೆ ಆ ಕಂಪನಿ, ಆ ಸ್ಟಾರ್ಟಪ್ಪನ್ನು ಯೂನಿಕಾರ್ನ್ ಅಂತ ಕರಿತೀವಿ. ಹಾಗೆ ಗೊತ್ತಿರಲಿ, ಈ ಹಿಂದೆ ನಮ್ಮ ರಾಜ್ಯವನ್ನು ಅಥವಾ ಬೆಂಗಳೂರು ನಗರವನ್ನು ಉದ್ಯಮಿಗೆ ಸಂಬಂಧಪಟ್ಟಾಗೆ ಉದ್ಯಾನವನಗಳ ರಾಜಧಾನಿ ಅಂತ ಕರಿತೀವಿ, ಅಥವಾ ಏನಾಗಿರುವಂಥದ್ದು ಇವುಗಳ ಬಹಳಷ್ಟು ವಿಶೇಷವಾಗಿ ಎಲ್ಲ ಕರಿತೀವಿ, ನಮ್ಮ ಸಿಲಿಕಾನ್ ಸಿಟಿ ಅಂತೆಲ್ಲ ಕರಿತೀವಿ. ಹಾಗೆ ಭಾರತದ ಯೂನಿಕಾರ್ನ್ಗಳ ತವರೂರು ಅಂತ ಹೇಳ್ಬಿಟ್ಟು ಯಾವುದನ್ನು ಕರಿತೀವಿ ಅಂತ ಕೇಳಿದ್ರೆ ಬೆಂಗಳೂರನ್ನು ಕರಿತೀವಿ. ಇಡೀ ನಮ್ಮ ದೇಶದ ಯೂನಿಕಾರ್ನ್ ಕಂಪನಿ ಇದೆಯಲ್ಲ, ಅದರ ತವರೂರು ಅಂತ ಹೇಳ್ಬಿಟ್ಟು ನಾವು ಯಾವುದನ್ನು ಕರಿತೀವಿ? ಬೆಂಗಳೂರನ್ನು ಕರಿತೀವಿ. ಯಾಕೆ ಅಂತ ಕರೆದ್ರೆ 100 ಯೂನಿಕಾರ್ನ್ ನಮ್ಮ ದೇಶದಲ್ಲಿದ್ದರೆ 40 ಯೂನಿಕಾರ್ನ್ಗಳು ಕಂಡುಬರೋದೇ ಬೆಂಗಳೂರಿನಲ್ಲಿ ಕಂಡುಬರುತ್ತೆ. ಹಾಗೆ ಡೆಕೋಕಾರ್ನ್ ಅಂತ ಕರಿತೀವಿ. ಈಗ ಯೂನಿಕಾರ್ನ್ ಆಯಿತು, ಯೂನಿಕಾರ್ನ್ ನಾವು ನೆಕ್ಸ್ಟ್ ಓಡಬೇಕು, ಡೆಕೋಕಾರ್ನ್ ಅಂತ ಆಯಿತು. ಯೂನಿಕಾರ್ನ್ ನಿಲ್ಲಿಸಿದ ಎಷ್ಟಕ್ಕೆ? $1 ಬಿಲಿಯನ್ ಹೆಚ್ಚು $10 ಬಿಲಿಯನ್ ಒಳಗೆ ನಿಲ್ತು. ಈಗ ಡೆಕೋಕಾರ್ನ್ ಓಡೋದು ಯಾವಾಗ? $10 ಬಿಲಿಯನ್ ಹೆಚ್ಚು, ವೆರಿ ಇಂಪಾರ್ಟೆಂಟ್, $10 ಬಿಲಿಯನ್ ಹೆಚ್ಚು 100 ಬಿಲಿಯನ್ ಒಳಗಿದ್ರೆ, 10ಕ್ಕಿಂತ ಹೆಚ್ಚು 100ಕ್ಕಿಂತ ಕಡಿಮೆ ಇದ್ದರೆ ಅದನ್ನು ಡೆಕೋಕಾರ್ನ್ ಅಂತ ಕರಿತೀವಿ. ನೆಕ್ಸ್ಟು ಹೆಕ್ಟೋಕಾರ್ನ್ ಅಂತ ಕರಿತೀವಿ. ನೋಡಿ, ಇದೇ ಕ್ವಶನನ್ನು ನಿಮಗೆ PSIನಲ್ಲಿ ಕೇಳಿದ್ದು. ಅಂದರೆ ಡೆಕೋಕಾರ್ನ್ ಅಂದರೆ ಏನು ಅಂತ ಕೇಳಿದ್ರೆ $10 ಬಿಲಿಯನ್ ಹೆಚ್ಚಳವಾಗಿರುವಂತಹ ಒಂದು ಸ್ಟಾರ್ಟಪ್ಪನ್ನು ನಾವು ಡೆಕೋಕಾರ್ನ್ ಅಂತ ಕರಿತೀವಿ. ಹೆಕ್ಟೋಕಾರ್ನ್ ಅಂತ ಕರಿತೀವಿ. ಹೆಕ್ಟೋಕಾರ್ನ್ ಅಂದರೆ ಕಂಪನಿಯ ಮೌಲ್ಯ, ಆ ಸ್ಟಾರ್ಟಪ್ನ ಮೌಲ್ಯ ಈಗೇನಾಗಿರುತ್ತೆ, ಇಲ್ಲಿ 100 ಕುಳಿತು 100 ಬಿಲಿಯನ್ ಹೆಚ್ಚಳವಾಗಿರುವಂತಹ ಒಂದು ಕಂಪನಿಯನ್ನು ನಾವು ಹೆಕ್ಟೋಕಾರ್ನ್ ಅಂತ ಕರಿತೀವಿ. ಇದನ್ನು ಹೆಕ್ಟೋಕಾರ್ನ್ ಅಂತ ಕರಿತೀವಿ. ಹಾಗಾದರೆ ಚೀತಾ ಅಂತ ಕರಿತೀವಿ. ಈಗಾಗಲೇ ನೋಡಿದ್ವಿ ನಾವು ಚೀತಾ. ಈ ಚೀತಾ ಅಂದರೆ ಏನು ಅಂತ ಕೇಳಿದ್ರೆ ಮುಂದಿನ 4 ವರ್ಷಗಳ ಅವಧಿಯಲ್ಲಿ ಅದು ಯೂನಿಕಾರ್ನ್ ಆಗುವಂತಹ ಲಕ್ಷಣವಿದ್ದರೆ, ಗೊತ್ತಿರಲಿ, ಮುಂದಿನ 4 ವರ್ಷಗಳಲ್ಲಿ ಅದು ಏನಾಗಿರುತ್ತೆ? ಚೀತಾ ಅಂದರೆ ಆ ಕಂಪನಿ 4 ವರ್ಷಗಳಲ್ಲಿ ಬರುವಂತಹ 4 ವರ್ಷಗಳಲ್ಲಿ, ಮುಂದೆ ಬರುವಂಥ 4 ವರ್ಷಗಳಲ್ಲಿ ಅದು ಯೂನಿಕಾರ್ನ್ ಆಗುವಂತಹ ಲಕ್ಷಣ ಒಂದು ಕಂಪನಿಗಿದ್ರೆ ಅದನ್ನು ನಾವೇನಂತ ಕರಿತೀವಿ? ಚೀತಾ ಅಂತ ಕರಿತೀವಿ. ಅದಕ್ಕೆ ಸಂಬಂಧಪಟ್ಟಾಗೆ ಗೆಜೆಲ್ ಅಂದರೆ ಆ ಕಂಪನಿ ಏನಾಗಿರಬೇಕು? ಮುಂದಿನ 2 ವರ್ಷಗಳಲ್ಲಿ ಯೂನಿಕಾರ್ನ್ ಆಗುವಂಥ ಲಕ್ಷಣ ಇದ್ದರೆ ಅದನ್ನು ಗೆಜೆಲ್ ಅಂತ ಕರಿತೀವಿ. ಮುಂದಿನ ಅವಧಿಯಲ್ಲಿ, ಮುಂದಿನ 4 ವರ್ಷಗಳಲ್ಲಿ ಒಂದು ಕಂಪನಿ, ಒಂದು ಸ್ಟಾರ್ಟಪ್ ಏನಾಗಬೇಕು? ಅವುಗಳು 4 ವರ್ಷಗಳಲ್ಲಿ ಯೂನಿಕಾರ್ನ್ ಆಗುವಂಥ ಲಕ್ಷಣ ಇದ್ದರೆ ಅದನ್ನು ಏನಂತ ಕರಿತೀವಿ? ಚೀತಾ ಅಂತ ಕರಿತೀವಿ. ಹಾಗೆ ನೋಡಿ, 2011ರ ಸೆನ್ಸಸ್ನ ಪ್ರಕಾರ ಉದ್ಯೋಗದ ಹಂಚಿಕೆಗಳ ಬಗ್ಗೆ ಕೊಟ್ಟಿದ್ದಾರೆ. ಇಲ್ಲಿ ಗಮನಿಸ್ಬೋದು, ಉದ್ಯೋಗಕ್ಕೆ ಸಂಬಂಧಪಟ್ಟಾಗೆ ನಗರ ಕೆಲಸಗಾರರು, ಅಲ್ಲಿ ಗ್ರಾಮೀಣಕ್ಕೆ ಸಂಬಂಧಪಟ್ಟಾಗೆ, ರೂರಲ್ ಇದು ಅರ್ಬನ್, ಅದು ರೂರಲ್ ಸಂಬಂಧಪಟ್ಟಾಗೆ. ಇಲ್ಲಿ ಉದ್ಯೋಗ, ನಗರದಲ್ಲಿ ಉದ್ಯೋಗವನ್ನು ಸೆಲ್ಫ್ ಆಗಿಬಿಟ್ಟು ಕೆಲಸಗಾರನ ನೋಡೋದಾದರೆ 42% ಕಂಡು ಬರ್ತಾರೆ. ಅದೇ ಗ್ರಾಮೀಣ ಭಾಗದಲ್ಲಿ ಉದ್ಯೋಗವನ್ನು ಮಾಡುವಂಥವ್ರು 9% ಕಂಡು ಬರ್ತಾರೆ. ಡಿಫ್ರೆನ್ಸ್ಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಅಂತ ಕೇಳಿದ್ರೆ ನಗರ ಪ್ರದೇಶದಲ್ಲಿ ಏನಾಗಿರುತ್ತೆ? ಕೊಂಡುಕೊಳ್ಳುವಂಥ ಶಕ್ತಿ ಜಾಸ್ತಿ ಇದೆ, ಅಥವಾ ವ್ಯಾಪಾರಕ್ಕೆ ಸಂಬಂಧಪಟ್ಟಾಗ ನಡೆಯುತ್ತೆ. ಬಟ್ ಇಲ್ಲಿ ಗ್ರಾಮೀಣ ಭಾಗದಲ್ಲಿ ಹಾಗಲ್ಲ, ಅಲ್ಲಿ ಕೂಲಿ ಕೆಲಸಗಾರರು ಜಾಸ್ತಿ ಕಂಡು ಬರ್ತಾರೆ. ಉದ್ಯೋಗದಲ್ಲಿ ಕಡಿಮೆ ಇದೆ. ಬಿಸ್ನೆಸ್ಸನ್ನು ಮಾಡುವಂಥವ್ರು ಕಡಿಮೆ ಸಂಖ್ಯೆ ಕಂಡು ಬರ್ತಾರೆ. ಬಟ್ ನಗರದಲ್ಲಿ ಜಾಸ್ತಿ ಕಂಡು ಬರ್ತಾರೆ ಅನ್ನೋದನ್ನು ಎಕನಾಮಿಕ್ 2011ರ ಸೆನ್ಸಸ್ಸನ್ನು ನಾವು ಗಮನಿಸಬಹುದು. ಇನ್ನು ವಿಶೇಷವಾಗಿಬಿಟ್ಟು ನೋಡಿ, ಮಿಲೇನಿಯಲ್ ಅಂತ ಕರಿತೀವಿ. ಮಿಲೇನಿಯಲ್ ಅಂದರೆ ಏನು ಅಂತ ಕೇಳ್ಬೋದು ಎಕ್ಸಾಮ್ನಲ್ಲಿ. ಮಿಲೇನಿಯಲ್ ಅಂತ ಕರಿತೀವಿ. ಹಾಗಂದ್ರೆ ಏನು ಅಂತ ಕೇಳಿದ್ರೆ ಗೊತ್ತಿರಲಿ, 1980ರ ದಶಕದಿಂದ 1990ರ ದಶಕದ ಅವಧಿಗೆ ಸಂಬಂಧಪಟ್ಟಾಗೆ, ಅಂದರೆ ಈ ಏಜ್ನಲ್ಲಿ 1980ರಿಂದ 1900ರ ದಶಕದಲ್ಲಿ ಏನಾಗಿರುವಂಥದ್ದು, ಹುಟ್ಟಿದಂಥವರು, ಜನಿಸಿದಂಥವರನ್ನು ನಾವೇನಂತ ಕರಿತೀವಿ ಅಂದರೆ ಮಿಲೇನಿಯಲ್ ಅಂತ ಕರಿತೀವಿ. ಇವುಗಳು ಕೂಡ ಇತ್ತೀಚೆಗೆ ಸಂಬಂಧಪಟ್ಟಾಗಿ ನಾವು ನೋಡ್ತಾ ಇದ್ದೀವಿ. ಜೆನ್ಜಿ ಅಂತ ಕರಿತೀವಿ, ಅಥವಾ ಆಲ್ಫಾ ಅಂತ ಕರಿತೀವಿ, ಬೀಟಾ ಅಂತ ಕರಿತೀವಿ. ಇದೊಂದು ಏನಾಗಿರುತ್ತೆ, ಇದಕ್ಕೆ ಸಂಬಂಧಪಟ್ಟಾಗೆ ಒಂದೊಂದು ತಲೆಮಾರಿಗೆ ಆಯಾ ಕಾಲಘಟ್ಟದ ಸಾಮಾಜಿಕ ಆಗಿರ್ಬೋದು ಅಥವಾ ಆರ್ಥಿಕ ಬೆಳವಣಿಗೆಯನ್ನು ಆಧರಿಸಿ ಜನರ ವರ್ತನೆಗಳಿಗೆ ಅನುಗುಣವಾಗಿ ಯುರೋಪಿಯನ್ನರು ಅಥವಾ ಪಾಶ್ಚಾತ್ಯರು ಒಂದೊಂದು ಹೆಸರಿಟ್ಟು ವಿಂಗಡಿಸಿರ್ತಾರೆ.
ಫಾರ್ ಎಕ್ಸಾಂಪಲ್ ನಾಗರಿಕ ಯುದ್ಧದ ತಲೆಮಾರು ಅಂತ ಯಾವ ಜನ್ರೇಷನನ್ನು ಕರಿತೀವಿ ಅಂದರೆ 1845ರಿಂದ 1864 ಅವಧಿಯಲ್ಲಿ ಸಾಕಷ್ಟು ನಾಗರಿಕ ಯುದ್ಧಗಳಿಗೆ ಸಾಕ್ಷಿಯಾದಂಥ ತಲೆಮಾರಾಗಿರುತ್ತೆ, ಅದು ಜನ್ರೇಷನ್ ಆಗಿರುತ್ತೆ. ಹಾಗೆ ಗಿಲ್ಟೆಡ್ ಏಜ್ ತಲೆಮಾರು ಅಂತ ಕರಿತೀವಿ, 1865ರಿಂದ 1882 ಅವಧಿಯಲ್ಲಿ ಕಂಡುಬರುತ್ತೆ. ಒಂದಷ್ಟು ಭರವಸೆಯನ್ನು ಕಾಣ್ತಾ ಬೆಳೆದಂತಹ ಒಂದು ತಲೆಮಾರು ಅಂತ ಕರಿತೀವಿ. ಪ್ರೋಗ್ರೆಸಿವ್ ಎರಾ ಅಂತ ಕರಿತೀವಿ, 1883ರಿಂದ ಈಗ 1900ಕ್ಕೆ ಬರ್ತೀವಿ. 1883ರಿಂದ 1900 ಅವಧಿಗೆ ಜನಿಸಿದಂತಹ ಈ ಜನ್ರೇಷನನ್ನು ಸಾಮಾಜಿಕ ಮತ್ತು ರಾಜಕೀಯ ಪ್ರಗತಿಯತ್ತ ಸಾಗಿದಂತಹ ಇದನ್ನು ಕಾಣ್ತೀವಿ, ಅಂದರೆ ಪ್ರೋಗ್ರೆಸಿವ್ ಆಗಿರೋದನ್ನು ಗಮನಿಸ್ತೀವಿ. 1901ರಿಂದ 1927 ಅವಧಿಯಲ್ಲಿ ಇರುವಂತಹ ಜನ್ರೇಷನನ್ನು ಇದಕ್ಕೆ ಸಂಬಂಧಪಟ್ಟಾಗೆ ಗ್ರೇಟೆಸ್ಟ್ ಜನ್ರೇಷನ್ ಅಂತ ಗುರುತಿಸ್ತೀವಿ. ಯಾಕೆ ಅಂತ ಕೇಳಿದರೆ ಆರ್ಥಿಕ ಸವಾಲುಗಳು ಮತ್ತು ಜಾಗತಿಕ ಮಟ್ಟದಲ್ಲಿ ಒತ್ತಡಕ್ಕೆ ಸಾಕ್ಷಿಯಾದಂತಹ ಒಂದು ಜನ್ರೇಷನ್ ಅಂತ ಕರಿತೀವಿ. ಸೈಲೆಂಟ್ ಜನ್ರೇಷನ್ ಅಂತ ಕರಿತೀವಿ. 1928ರಿಂದ 1945 ಜನ್ರೇಷನ್ ಏನಿದೆ ಅದನ್ನು ಸೈಲೆಂಟ್ ಜನ್ರೇಷನ್ ಅಂತ ಕರಿತೀವಿ. ಅಂದರೆ ವಿಶ್ವ ಯುದ್ಧದ ನೆರಳಿನಲ್ಲೇ ಬೆಳೆದು ಈ ತಲೆಮಾರು ಆರ್ಥಿಕ ಅಸ್ಥಿರತೆಯ ಕಾಲದವರು ಅಂತ ಗುರುತಿಸ್ತೀವಿ. ಹಾಗೆ ಬೇಬಿ ಬೂಮರ್ಸ್ ಅಂತ ಕರಿತೀವಿ. 1946ರಿಂದ 1964 ಅವಧಿಯಲ್ಲಿ ಕಂಡುಬರುವಂಥವರು ಆರ್ಥಿಕ ಪ್ರಗತಿ ಮತ್ತು ಸಮಾಜದಲ್ಲಿ ಬದಲಾವಣೆಯನ್ನು ಕಂಡಂತಹ ತಲೆಮಾರಿದು. ನೆಕ್ಸ್ಟು ಜನ್ರೇಷನ್ ಎಕ್ಸ್ ಅಂತ ಕರಿತೀವಿ. ಯಾವುದನ್ನು ಜನ್ರೇಷನ್ ಎಕ್ಸ್ ಅಂತ ಕರಿತೀವಿ ಅಂತ ಕೇಳಿದ್ರೆ 1965ರಿಂದ 1980 ದಶಕವನ್ನು ಜನ್ರೇಷನ್ ಎಕ್ಸ್ ಅಂತ ಕರಿತೀವಿ. ಅಂದರೆ ತಂತ್ರಜ್ಞಾನ ಬೆಳವಣಿಗೆ ಕಂಡಂತಹ ತಲೆಮಾರಿನಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಬದಲಾವಣೆಗಳನ್ನು ಕಂಡಂತಹ ಜನ್ರೇಷನ್ ಅಂತ ಕರಿತೀವಿ. ಹಾಗೆ ಮಿಲಿಯನಿಲ್ಸ್ ಅಂತ ಕರಿತೀವಿ ಅಥವಾ ಜನ್ರೇಷನ್ ವೈ ಅಂತ ಕರಿತೀವಿ. ಮಿಲಿಯನಿಲ್ಸ್ ಅಂದರೆ ಗೊತ್ತಿರಲಿ, 1981 ದಶಕದಿಂದ 1996 ದಶಕದವರೆಗೆ ಇರುವಂಥವ್ರನ್ನ ಹುಟ್ಟಿದಂಥವ್ರನ್ನ ಮಿಲಿಯನಿಲ್ಸ್ ಅಥವಾ ಜನ್ರೇಷನ್ ವೈ ಅಂತ ಕರಿತೀವಿ. ಅಂದರೆ ತಂತ್ರಜ್ಞಾನದ ಕ್ಷಿಪ್ರ ಕ್ರಾಂತಿಯೊಂದಿಗೆ ಅಂದರೆ ರ್ಯಾಪಿಡ್ ಆಗಿಬಿಟ್ಟು ಏನಾಗಿರುವಂಥದ್ದು ರೆವಲ್ಯೂಷನ್ ಆಗಿರುವಂತಹ ಜಾಗತೀಕರಣಕ್ಕೆ ಹೊಡೆದಂಥ ಸಾಕ್ಷಿಯಾದಂಥ ತಲೆಮಾರು ಇದು ಮಿಲಿಯನಿಲ್ಸ್ ಅಂತ ಕರಿತೀವಿ. ಜನ್ರೇಷನ್ ಝೆಡ್ ಅಂತ ಕರಿತೀವಿ. ಜೆನ್ಜಿ ಅಂತ ಇವತ್ತು ಏನು ಕೇಳ್ತಾ ಇದ್ದೀರಾ, ಈ ಜೆನ್ಜಿ ಏನಿದೆ ಇದು 1997 ದಶಕದಿಂದ 2012 ಒಳಗೆ ಜನಿಸಿದಂಥವ್ರು ಕಂಡು ಬರ್ತಾರೆ. 1997ರಿಂದ 2012 ಅವಧಿಯಲ್ಲಿ ಜನಿಸಿದಂಥವರು ಜೆನ್ಜಿ ಅಥವಾ ಜನ್ರೇಷನ್ ಝೆಡ್ ಅಂತ ಕರಿತೀವಿ. ವಿಶೇಷ ಏನು ಅಂದರೆ ಅಂತರ್ಜಾಲಕ್ಕೆ ಏನು ತೆರೆದುಕೊಂಡಂತಹ ತಲೆಮಾರು ಅದರ ಜೊತೆಗೆ ಅಪರಿಮಿತವಾದಂತಹ ಮಾಹಿತಿಯೊಂದಿಗೆ ಜಗತ್ತಿನೊಂದಿಗೆ ಮುಖಾಮುಖಿಯಾದಂತಹ ಒಂದು ತಲೆಮಾರು ಜನ್ರೇಷನ್ ಅಂತ ಕರಿತೀವಿ. ಹಾಗೆ ಜನ್ರೇಷನ್ ಆಲ್ಫಾ ಅಂತ ಕರಿತೀವಿ. ಈ ಜನ್ರೇಷನ್ ಏನಿದೆ 2013 ನಂತರ 2024 ಒಳಗೆ ಜನಿಸಿದವರು ವಿಶೇಷವಾಗಿ AI ಕೃತಕ ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು, ಹವಾಮಾನ ಕುರಿತು ಕಾಳಜಿ, ಜಾಗತಿಕ ಸಂಪರ್ಕವನ್ನು ಕಂಡಂತಹ ಒಂದು ಜನ್ರೇಷನ್ ಅಂತ ಕರಿತೀವಿ. ನೆಕ್ಸ್ಟು ಜೆನ್ ಬೀಟಾ ಅಂತ ಕರಿತೀವಿ. 2025ರಿಂದ 2039 ಅವಧಿಯಲ್ಲಿ ಕಂಡುಬರುವಂತಹ ಇನ್ನು ಮುಂದೆ ಕಂಡುಬರುವಂತಹ ಜನ್ರೇಷನ್ ಅಂತ ಕರಿತೀವಿ. ತ್ವರಿತಗತಿಯಲ್ಲಿ ಟೆಕ್ನಾಲಜಿ ಹಾಗೆ ಸಮಾಜದಲ್ಲಿ ಪರಿವರ್ತನೆ ಮತ್ತು ಪರಿಸರ ಸಂರಕ್ಷಣೆಯ ಕಾಳಜಿಯನ್ನು ಹೊಂದಿರುವಂತಹ ಒಂದು ಜನ್ರೇಷನ್ ಅಂತ ಕರಿತೀವಿ. ಇವುಗಳು ಏನಾಗಿರುತ್ತೆ ಬಹಳ ಇಂಪಾರ್ಟೆಂಟ್ ಆದಂಥ ವಿಷಯವಾಗಿತ್ತು. ಇನ್ನೂ ಹಲವು ವಿಷಯಗಳನ್ನು ಚರ್ಚೆಯನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಕ್ತಾಯವನ್ನು ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.